ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಯು ಆಲ್. ಮಕ್ಕಳೇ, ನಾವು ಲಾಸ್ಟ್ ಕ್ಲಾಸು ನಾನ್ ಫೆರಸ್ ಮೆಟಲ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಕಾಪರ್ ಅಂತ ಬರುತ್ತೆ, ಒಂದು ನಾನ್ ಫೆರಸ್ ಮೆಟಲ್ಲು. ಆ ನಾನ್ ಫೆರಸ್ ಮೆಟಲ್ಲು ಓರ್ ಮುಖಾಂತರ ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಆ ಓರು ಮ್ಯಾಲಕೈಟ್ ಅಂತ ಮತ್ತು ಪೈರೈಟ್ಸ್ ಅಂತ ಹೇಳ್ಬಿಟ್ಟು ಎರಡು ಥರ ಓರ್ ಸಿಗುತ್ತೆ. ಮತ್ತು ಬ್ರಾಸ್, ಅದು ಕೂಡ ನಾನ್ ಫೆರಸ್ ಮೆಟಲ್ಲು. ಆದರೆ ಈ ಬ್ರಾಸು ಈ ಕಾಪರು ಮತ್ತು ಜಿಂಕ್ನ ಅಲಾಯ್ ಮೆಟಲ್ಲು, ಕಾಪರು ಮತ್ತು ಜಿಂಕ್ನ ಮಿಕ್ಸ್ ಮಾಡಿದಾಗ ಬರೋವಂಥದ್ದು ಬ್ರಾಸು. ಮತ್ತು ಅದೇ ಕಾಪರು ಮತ್ತು ಟಿನ್ನ ಮಿಕ್ಸ್ ಮಾಡಿದಾಗ ಬರುವಂಥದ್ದು ಬ್ರಾನ್ಸು. ಇನ್ನೊಂದು ನಾನ್ ಫೆರಸ್ ಮೆಟಲ್ಲು ಲೆಡ್, ಅದು ಓರಿಂದ ಸಿಗುತ್ತೆ, ಗ್ಯಾಲೈನ ಅಂತ ಹೇಳ್ಬಿಟ್ಟು. ಅದೇ ಥರ ಅಲ್ಯೂಮಿನಿಯಂ ಭಾಳ ಇಂಪಾರ್ಟೆಂಟ್ ನಾನ್ ಫೆರಸ್ ಮೆಟಲ್ಲು, ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ಆಗಿ ಉಪಯೋಗಿಸ್ತಾ ಇರೋವಂಥ ನಾನ್ ಫೆರಸ್ ಮೆಟಲ್ಲು. ಅದು ಕೂಡ ಓರಿಂದ ಸಿಗುತ್ತೆ. ಅದರ ಓರ್ ಹೆಸರು ಬಾಕ್ಸೈಟ್ ಅಂತ ಹೇಳ್ಬಿಟ್ಟು ನಾವು ಇದಿಷ್ಟು ನಾವು ಲಾಸ್ಟ್ ಕ್ಲಾಸು ಡಿಸ್ಕಷನ್ ಮಾಡಿದ್ವಿ. ಈ ಅಲ್ಯೂಮಿನಿಯಮ್ದು ಬಾಕ್ಸೈಟು ಸ್ವಲ್ಪ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಯಾವಾಗಲೂ ಅದು ಎಕ್ಸಾಮ್ನಲ್ಲಿ ಕೇಳ್ತಾನೆ ಇರ್ತಾನೆ, ಅಲ್ಯೂಮಿನಿಯಮ್ದು ಓರ್ ಯಾವುದು, ಮತ್ತು ಬ್ರಾಸ್ದು ಅಲಾಯ್ ಯಾವುದಾದ್ರು, ಬ್ರಾಸ್ ಬೇಕಾದರೆ ಅಲಾಯ್ ಯಾವುದಾದ್ರು, ಬ್ರಾನ್ಸ್ಗೆ ಯಾವುದು ಅಲಾಯ್ಸು ಅಂತೆಲ್ಲ ಕೇಳ್ತಾ ಇರ್ತಾನೆ ಮಕ್ಕಳೇ. ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ. ಹಾಗೆ ಅದಕ್ಕೆ ಮುಂದುವರೆದಾಗಿ ನಾವು ಇವತ್ತು ನಮ್ಮ ಈ ಇಂಜಿನಿಯರಿಂಗ್ ಫೀಲ್ಡ್ ಅಂದರೆ ನಮ್ಮ ITನಲ್ಲಿ ಈ ಪ್ರಾಕ್ಟಿಕಲಲ್ಲಿ ಒಂದು ಕಟಿಂಗ್ ಟೂಲ್ನ ಯೂಸ್ ಮಾಡ್ತೀವಿ. ಆ ಕಟಿಂಗ್ ಟೂಲ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಆ ಕಟಿಂಗ್ ಟೂಲ್ ಹೆಸರು ಸ್ಕ್ರೇಪರ್ಸ್. ಆ ಕಟಿಂಗ್ ಟೂಲ್ ಹೆಸರು ಸ್ಕ್ರೇಪರ್ಸ್. ಮತ್ತು ಸ್ಕ್ರೇಪರ್ಸ್ ಅಂದರೆ ಏನು ಮತ್ತು ಸ್ಕ್ರೇಪಿಂಗ್ ಅಂದರೆ ಏನು ಅಂತ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ ಮಕ್ಕಳೇ. ಈಗ ನೋಡಿ, ನೀವು ಮಿಷಿನಿಂಗ್ ಎಲ್ಲ ಆಗಿರುತ್ತೆ ಜಾಬ್ಗೆ ಅಂತ ಇಟ್ಕೊಳ್ಳೋಣ. ಮಿಷಿನಿಂಗ್ ಎಲ್ಲ ಆಗಿರುತ್ತೆ ಜಾಬ್ಗೆ ಅಂದರೆ ನೀವು ಫೈಲಿಂಗ್ ಎಲ್ಲ ಮಾಡಿರ್ತೀರ, ಅಥವಾ ಲೇತಲ್ಲಿ ಫಿನಿಷಿಂಗ್ ಮಾಡಿರ್ತೀರ, ಅಥವಾ ಬೇರೆ ಯಾವುದೋ ಒಂದು ಪ್ರೋಸೆಸ್ಸಲ್ಲಿ ನೀವು ಫಿನಿಷಿಂಗ್ ಮಾಡಿರ್ತೀರ ಅಂತ ಇಟ್ಕೊಳ್ಳೋಣ. ಅಸೆಂಬಲ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಈಗ ಒಂದು ಸ್ಲೈಡಿಂಗ್ ಇರಬೇಕು, ಅಥವಾ ಅಲ್ಲೆಲ್ಲ ಒಂದು ರೋಲಿಂಗ್ ಇರಬೇಕು, ತಿರುಗ್ತಾ ಇರಬೇಕು, ರಿವಾಲ್ವಿಂಗ್ ಇರಬೇಕು ಅಂತ ಇಟ್ಕೊಳ್ಳೋಣ. ಈ ಸ್ಲೈಡಿಂಗ್ ಇರೋದೇ ಇಟ್ಕೊಳ್ಳೋಣ. ಈ ಥರ ನಾವು ಒಂದಕ್ಕೊಂದು ಮೇಲ್ಗಡೆ ಹಿಂಗೆ ಇಟ್ಟಾಗ ಅಸೆಂಬಲ್ ಮಾಡಿದಾಗ ನಮಗೆ ಕಣ್ಣಿಗೆ ಕಾಣದೇ ಇರೋವಂಥದ್ದು, ಅಂದರೆ ಸಡನ್ನಾಗಿ ನೋಡಿದಾಗ ಗೊತ್ತಾಗದೇ ಇರುವಂಥ ಏನಾದರೂ ಒಂದು ಫಾಲ್ಟು ಅದರಲ್ಲಿ ಇರುತ್ತೆ. ಅಂದರೆ ಇದು ಕರೆಕ್ಟಾಗಿ ಸ್ವಲ್ಪ ಹೀಗೆ ಲೈಟಾಗಿ ಯಾಕಪ್ಪ ಅಂತಂದರೆ ಈ ಸರ್ಫೇಸ್ಗಳಲ್ಲಿ ಸಣ್ಣ ಸಣ್ಣ ಹೈ ಸ್ಪಾಟ್ಸ್ಗಳಿರ್ತವೆ. ಆ ಹೈಟ್ ಸ್ಪಾಟ್ ಅದು ನೋಡಿದ್ರೆ ಸಡನ್ನಾಗಿ ಕಾಣೋದಿಲ್ಲ, ಅದನ್ನು ಹುಡುಕಿದ್ರೆ ಸಿಗುತ್ತೆ ನಮಗೆ. ಆ ಥರ ಸಣ್ಣ ಪಾರ್ಟಿಕಲ್ಸ್ ಕೂಡ ಅಸೆಂಬ್ಲಿನಲ್ಲಿ ತೊಂದರೆ ಮಾಡುತ್ತೆ. ಅದನ್ನು ನಾವು ಪುನಃ ಇನ್ನೊಂದು ಆಪ್ರೇಷನ್ ಮಾಡಿ ಅಥವಾ ಮೆಷಿನಿಂಗ್ ಎಲ್ಲ ಮಾಡೋಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಆ ಒಂದು ಸಣ್ಣ ಕೆಲಸಕ್ಕೆ ಈ ಸ್ಕ್ರೇಪರ್ನ ಯೂಸ್ ಮಾಡಿಕೊಂಡು ಸ್ಕ್ರೇಪಿಂಗ್ ಮಾಡಿ ಅಲ್ಲಿರೋವಂಥ ಹೈ ಸ್ಪಾಟ್ಸ್ಗಳನ್ನ ತೆಗೆದುಬಿಟ್ಟು ಅಸೆಂಬ್ಲಿ ಮಾಡೋದಕ್ಕೆ ಈಸಿ ಮಾಡ್ತೀವಿ. ನೋಡಿ, ಇದು ಸ್ಕ್ರೇಪರ್ಸ್. ನೋಡೋಕ್ಕೆ ನಿಮಗೆ ಸ್ವಲ್ಪ ಫೈಲ್ ಥರನೇ ಇಲ್ವಾ? ನಾವೆಲ್ಲ ಫೈಲ್ಗಳು ಯೂಸ್ ಮಾಡ್ತೀವಲ್ವ, ಅದೇ ಥರನೇ ಇದೆ ಅಲ್ವಾ? ಅದೇ ಥರನೇ ಇರುತ್ತೆ. ಅದ್ರ ಮುಂದಗಡೆ ನೋಡಿ ಸ್ವಲ್ಪ ಚೇಂಜ್ ಇರುತ್ತೆ. ಅದರಲ್ಲಿ ಟೀತ್ಗಳಿರ್ತವೆ, ಅದರಲ್ಲಿ ಫೈಲ್ಸಲ್ಲಿ ಟೀತ್ಗಳಿರ್ತವೆ. ಇಲ್ಲಿ ಟೀತ್ಗಳಿಲ್ಲ. ಇದು ನೋಡಿ ಸಿಂಪಲ್ ಆಗಿದೆ. ಇದೆಲ್ಲ ಕಟಿಂಗ್ ಎಡ್ಜು. ಇದು ನೋಡಿ ಇದೆಲ್ಲ ಕಟಿಂಗ್ ಎಡ್ಜ್. ಈ ಥರದೆಲ್ಲ ಡಿಫ್ರೆಂಟ್ ಸ್ಕ್ರೇಪರ್ಸ್ ಇರ್ತವೆ. ಡಿಫ್ರೆಂಟ್ ಜಾಗದಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಮೊದಲಿಗೆ ಸ್ಕ್ರೇಪರ್ಸ್ ಅಂದರೆ ಏನು ಅಂತ ಟೆಕ್ನಿಕಲಾಗಿ ಏನು ಹೇಳಬೇಕು ನಾವು ಅಂತ ನೋಡೋಣ. ಸ್ಕ್ರೇಪರ್ ಈಸ್ ಎ ಹ್ಯಾಂಡ್ ಕಟಿಂಗ್ ಟೂಲ್. ಈಸ್ ಯೂಸ್ ಟು ರಿಮೂವ್ ದಿ ಹೈ ಸ್ಪಾಟ್ಸ್. ಯಾತಕ್ಕೆ ಯೂಸ್ ಮಾಡ್ತೀವಿ ಇದನ್ನು? ರಿಮೂವ್ ದಿ ಹೈ ಸ್ಪಾಟ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ. ಎಲ್ಲಿ ಹೈ ಸ್ಪಾಟ್ಸ್ಗಳು ಲೆಫ್ಟ್ ಆಫ್ಟರ್ ಮಿಷನಿಂಗ್ ಹ್ಯಾಸ್ ಬೀನ್ ಡನ್ ಆನ್ ಎ ಜಾಬ್.
ಆ ಜಾಬಲ್ಲಿ ಮಿಷಿನಿಂಗ್ ಎಲ್ಲ ಆದಮೇಲೆ ಸಣ್ಣ ಸಣ್ಣ ಹೈ ಸ್ಪಾಟ್ಸ್ಗಳು ಕೆಲವು ಸಂದರ್ಭಗಳಲ್ಲಿ ಇರ್ತವೆ. ಅದನ್ನು ರಿಮೂವ್ ಮಾಡೋಕ್ಕೆ ಉಪಯೋಗಿಸುವಂಥ ಹ್ಯಾಂಡ್ ಕಟಿಂಗ್ ಟೂಲ್ನ ಸ್ಕ್ರೇಪರ್ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೊಬೇಡಿ ಮಕ್ಕಳೇ. ನೋಡೋಕ್ಕೆ ಅದು ನಮಗೆ ಫೈಲ್ ಥರನೇ ಕಾಣುತ್ತೆ, ನಮಗೆ ಫೈಲ್ ಥರನೇ ಕಾಣುತ್ತೆ. ಆದರೆ ಅದನ್ನು ಹೈ ಸ್ಪಾಟ್ಸನ್ನು ರಿಮೂವ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ ಜ್ಞಾಪಕ ಇರಬೇಕು. ಸ್ಕ್ರೇಪರ್ ಈಸ್ ಎ ಹ್ಯಾಂಡ್ ಕಟಿಂಗ್ ಟೂಲ್ ಯೂಸ್ ಟು ರಿಮೂವ್ ದಿ ಹೈ ಸ್ಪಾಟ್ಸ್ ಲೆಫ್ಟ್ ಆಫ್ಟರ್ ಮಿಷನಿಂಗ್ ಹ್ಯಾಸ್ ಬೀನ್ ಡನ್. ಮಿಷನಿಂಗ್ ಎಲ್ಲ ಆಗೋದ್ಮೇಲೆ ಸಣ್ಣ ಸಣ್ಣ ಹೈ ಸ್ಪಾಟ್ಸ್ ಏನಾದ್ರು ಇದ್ದರೆ ಅಂಥದನ್ನು ರಿಮೂವ್ ಮಾಡೋಕ್ಕೆ ಉಪಯೋಗಿಸುವಂಥ ಹ್ಯಾಂಡ್ ಟೂಲ್ನ ಸ್ಕ್ರೇಪರ್ ಅಂತ ಕರಿತೀವಿ. ದೀಸ್ ಆರ್ ಮೇಡ್ ಆಫ್ ಹೈ ಗ್ರೇಡ್ ಟೂಲ್ ಸ್ಟೀಲ್. ಇದು ಮೆಟಲ್ನ ರಿಮೂವ್ ಮಾಡಬೇಕಲ್ವಾ. ಈ ಮೆಟಲ್ನ ರಿಮೂವ್ ಮಾಡಬೇಕು ಅಂತಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಲ್ವಾ. ಅದಕ್ಕೆ ಇದನ್ನು ಹೈ ಗ್ರೇಡ್ ಸ್ಟೀಲಲ್ಲಿ ಮಾಡಿರ್ತಾರೆ, ಹೈ ಗ್ರೇಡ್ ಟೂಲ್ ಸ್ಟೀಲಲ್ಲಿ ಮಾಡಿರ್ತಾರೆ, ಅಥವಾ ಸ್ಪೆಷಲ್ ಅಲಾಯ್ಸ್ ಸ್ಟೀಲಲ್ಲಿ ಮಾಡಿರ್ತಾರೆ. ಸ್ಪೆಷಲ್ ಅಲಾಯ್ ಸ್ಟೀಲು ಮತ್ತು ಟಂಗ್ಸ್ಟನ್ ಕಾರ್ಬೈಡ್ ಟಿಪ್ ಟೂಲ್ ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಇದನ್ನು ಮಾಡಿರ್ತಾರೆ. ಸಮ್ಟೈಮ್ಸ್ ಇಟ್ ಈಸ್ ಮೇಡ್ ಔಟ್ ಆಫ್ ವಿತ್ ಓರ್ನ್ ಔಟ್ ಫೈಲ್ಸ್. ಈಗ ಕೆಲವು ಸಂದರ್ಭಗಳಲ್ಲಿ ನಮ್ಮ ಹತ್ರ ಫೈಲು ಯೂಸ್ ಮಾಡಿ ಆ ಟೀತ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ನಾವು ಆ ಟೀತನ್ನ ವಾಪಸ್ಸು ಮಾಡೋಕ್ಕಾಗಲ್ಲ. ಅಂಥ ಫೈಲ್ಗಳನ್ನ ಗ್ರೈಂಡಿಂಗ್ ಮಾಡಿಕೊಂಡು ಈ ಥರ ಸ್ಕ್ರೇಪರ್ ಆಗಿ ನಾವು ಯೂಸ್ ಮಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ಹಾಳಾಗಿರುವಂಥ ಫೈಲ್ನ ತೊಗೊಂಡು ಈ ಥರ ಶೇಪ್ ಮಾಡ್ಕೊಂಡು ನೋಡಿಲಿ. ಇದು ನಾವೇ ಮಾಡ್ಕೊಂಡಿರೋಂಥ ಸ್ಕ್ರೇಪರ್ಸ್. ಇದು ಟ್ರಯಾಂಗಲ್ ಫೈಲಲ್ಲಿ ಮಾಡ್ಕೊಂಡಿರೋದು, ಇದು ಮಾಮೂಲಿ ಫ್ಲ್ಯಾಟ್ ಫೈಲಲ್ಲಿ ಮಾಡ್ಕೊಂಡಿರೋದು, ಇದು ಹಾಫ್ ರೌಂಡ್ ಫೈಲಲ್ಲಿ ಮಾಡ್ಕೊಂಡಿರೋದು. ಇದನ್ನು ಗ್ರೈಂಡಿಂಗ್ ಮಾಡಿಕೊಂಡು ಈ ಶೇಪಿಗೆ ತೊಗೊಂಬಂದ್ಬಿಟ್ಟು ಶಾರ್ಪ್ ಎಡ್ಜ್ ಮಾಡಿ ಇದನ್ನು ಸ್ಕ್ರೇಪರ್ ಥರ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇದು HSS ತಾನೆ, ಹೈ ಸ್ಪೀಡ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲು ಅಥವಾ HSS ಇರುತ್ತೆ. ಸೊ ಅದಕ್ಕೆ ಇಲ್ಲೂ ಅದೇ ಸ್ಟೀಲ್ ಬೇಕಾಗಿರೋದ್ರಿಂದ ನಮ್ಮ ಹತ್ರ ಓವರ್ನ್ ಔಟ್ ಆಗಿರೋಂಥ ಅಂದರೆ ಹಾಳಾಗಿರೋವಂಥ ಫೈಲ್ಗಳಿದ್ದರೆ ಅದನ್ನು ಶಾರ್ಪ್ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೋತೀವಿ. ಕೆಲವು ಸಂದರ್ಭಗಳಲ್ಲಿ ಸಿಕ್ಕಿದ್ರೆ ಅದೇ ಥರದ್ದು ಓಕೆ. ಕೆಲವು ಸಂದರ್ಭದಲ್ಲಿ ಈಗ ನಮ್ಮಲ್ಲಿ ಎಲ್ಲ ವೇಸ್ಟ್ ಆಗುತ್ತೆ, ಅದನ್ನು ವೇಸ್ಟ್ ಮಾಡೋ ಬದಲು ಈ ಥರ ಯೂಸ್ ಮಾಡ್ಕೋತೀವಿ. ಇನ್ನು ಸ್ಕ್ರೇಪಿಂಗ್. ಈ ಸ್ಕ್ರೇಪಿಂಗ್ ಅಂದರೆ ಏನು ಅಂತಂದರೆ ಮಕ್ಕಳೇ, ನೀವು ಎಲ್ಲರೂ ನೋಡಿರ್ತೀರ, ಆದರೆ ಅದನ್ನು ಜ್ಞಾಪಿಸಿದ್ರೆ ಇವಾಗ ನಿಮಗೆ ಗೊತ್ತಾಗುತ್ತೆ. ಈ ಮರಗೆಲಸ ಮಾಡೋ ಆಚಾರಿಗಳು ನೋಡಿದರೆ ನೀವು, ಅವ್ರು ಕೆಲಸ ಮಾಡುವಾಗ ಹತ್ರಿ ಎಲ್ಲ ಹೊಡೆದಿರ್ತಾರೆ. ಹತ್ರಿ ಎಲ್ಲ ಹೊಡೆದು ಫೈನ್ ಎಲ್ಲ ಫಿನಿಷಿಂಗ್ ಥರನೇ ಕಾಣ್ತಾ ಇರುತ್ತೆ. ಆದರೂ ಅವ್ರಿಗೆ ಸಮಾಧಾನ ಇರೋಲ್ಲ. ಪಾಲಿಷಿಂಗ್ ಎಲ್ಲ ಮಾಡಬೇಕಾದ್ರೆ ಒಂದು ಸಲ ಕೈಯೆಲ್ಲ ಈ ಥರ ಮುಟ್ಕೊಂಡ್ಬರ್ತಾರೆ. ಕೈಯಲ್ಲಿ ಈ ಥರ ಎಲ್ಲ ಮುಟ್ಕೊಂಡ್ಬಂದರೆ ಅವ್ರಿಗೆ ಅಲ್ಲೇನೋ ಒಂದು ಫೀಲ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ ಅವರು, ಪುನಃ ಹತ್ರಿ ಹೊಡಿತಾರಾ? ಹತ್ರಿ ಹೊಡಿಯಲ್ಲ ಅವಾಗ ಏನು ಮಾಡ್ತಾರೆ ಅಂದರೆ ಒಂದು ಚಿಸಲ್ ತಗೋತಾರೆ. ಚಿಸಲ್ ಅಂದರೆ ಉಳಿ, ಅವ್ರ ಹತ್ರ ಇರುತ್ತಲ್ಲ ಉಳಿ, ಅದಕ್ಕೆ ಅಂತ ಒಂದು ಉಳಿ ಇಟ್ಕೊಂಡಿರ್ತಾರೆ. ಆ ಉಳಿ ತೊಗೊಂಬಿಟ್ಟು ಆ ಮೇಲ್ಗಡೆ ಮರನ ಈ ಥರ ಹಿಂಗೆ ಒಂದು ಕಡೆಯಿಂದ ಸೀವ್ಕೊಂಬತ್ತಾರೆ. ಸೀವೋದು ಅಂತ ಕರೀತಾರಲ್ಲ, ಅದೇ ಸ್ಕ್ರೇಪಿಂಗ್ ಅಂದರೆ. ಅಲ್ಲಿ ಒಂದು ಆ ಸ್ಪಾಟ್ ಮಾತ್ರ ಅವ್ರು ಪೂರ್ತಿ ಉದ್ದಕ್ಕೂ ಮಾಡಲ್ಲ, ಅದನ್ನು ಆ ಪರ್ಟಿಕ್ಯುಲರ್ ಸ್ಪಾಟ್ ಮಾತ್ರ ಹಿಂಗೆ ಎಳ್ಕೊಂಡು ಬರ್ತಾರೆ. ಅದನ್ನು ಸೀವೋದು ಅಂತ ಕರಿತೀವಿ. ಹಿಂಗೆ ಎಳೆದು ಫಿನಿಷಿಂಗ್ ಮಾಡ್ತಾರೆ. ಆಮೇಲೆ ಕೈಯಲ್ಲಿ ಮುಟ್ಟು ನೋಡ್ತಾರೆ, ಅವ್ರಿಗೇನೋ ಫೀಲ್ ಆಗುತ್ತೆ, ನಿಲ್ಲಿಸ್ತಾರೆ. ಇನ್ನೊಂದು ಕಡೆ ನೋಡ್ತಾರೆ, ಬೈ ಚಾನ್ಸ್ ಅಲ್ಲೂ ಏನಾದ್ರು ಡಿಸ್ಟರ್ಬ್ ಆಯಿತು ಅಂತಂದರೆ ಅವ್ರಿಗೆ ಫೀಲ್ ಆಗೋದು, ಬಟ್ ಎದ್ದು ಕಾಣಿಸ್ತಾ ಇರಲ್ಲ ಅದು. ಅಂಥದ್ದನ್ನು ಕೂಡ ಅಲ್ಲಿ ಇದನ್ನು ಉಳಿ ತೊಗೊಂಡು ಸೀವ್ ಮಾಡ್ತಾರೆ. ಅದನ್ನು ಸ್ಕ್ರೇಪಿಂಗ್ ಅಂತ ಕರಿತೀವಿ ಮಕ್ಕಳೇ. ಅದನ್ನು ಸ್ಕ್ರೇಪಿಂಗ್ ಅಂತ ಕರೆಯೋದು. ಸ್ಕ್ರೇಪಿಂಗ್ ಈಸ್ ಎ ಪ್ರೋಸೆಸ್ ಆಫ್ ರಿಮೂವಿಂಗ್ ದಿ ಹೈ ಸ್ಪಾಟ್ಸ್ ಲೆಫ್ಟ್ ಆನ್ ದ ಜಾಬ್ ಆಫ್ಟರ್ ದ ಮಿಷನಿಂಗ್ ಪ್ರೋಸೆಸ್. ಸ್ಕ್ರೇಪರ್ ಅಂದ್ರೇನು? ಇದನ್ನು ರಿಮೂವ್ ಮಾಡೋಕ್ಕೆ ಯೂಸ್ ಮಾಡೋವಂಥ ಟೂಲು. ಸೊ ಯಾವುದನ್ನು ಮಾಡೋದಕ್ಕೆ ಉಪಯೋಗಿಸುವಂಥದ್ದು ಟೂಲು? ರಿಮೂವಿಂಗ್ ಹೈ ಸ್ಪಾಟ್ಸ್. ಎಲ್ಲಿ ಜಾಬು ಫಿನಿಷಿಂಗ್ ಆಗಿರೋ ಜಾಬ್ ಮೇಲೆ ಇರೋವಂಥ ಹೈ ಸ್ಪಾಟ್ಸ್ಗಳನ್ನ ರಿಮೂವ್ ಮಾಡ್ತೀವಲ್ಲ, ಆ ಪ್ರೋಸೆಸ್ನ ಸ್ಕ್ರೇಪಿಂಗ್ ಅಂತ ಕರಿತೀವಿ. ಅದಕ್ಕೆ ಯೂಸ್ ಮಾಡುವಂಥ ಟೂಲ್ನ ಸ್ಕ್ರೇಪರ್ ಅಂತ ಕರಿತೀವಿ. ಸ್ಕ್ರೇಪಿಂಗ್ ಈಸ್ ಎ ಪ್ರೋಸೆಸ್ ಆಫ್ ರಿಮೂವಿಂಗ್ ದಿ ಹೈ ಸ್ಪಾಟ್ಸ್ ಲೆಫ್ಟ್ ಆನ್ ದ ಜಾಬ್ ಆಫ್ಟರ್ ದಿ ಮಿಷನಿಂಗ್ ಪ್ರೋಸೆಸ್. ಆಫ್ಟರ್ ದಿ ಮಿಷನಿಂಗ್ ಅಂದರೆ ಮಿಷನಿಂಗ್ ಆಗಿರ್ಬೋದು, ಬೇರೆ ಲೇತಲ್ಲಿ ಏನಾದ್ರು ಕೆಲಸ ಮಾಡಿರ್ಬೋದು, ಡ್ರಿಲ್ಲಲ್ಲಿ ದೊಡ್ಡ ಹೋಲ್ ಡ್ರಿಲ್ ಹಾಕಿರ್ಬೋದು, ಅಲ್ಲೂ ಸಣ್ಣ ಸಣ್ಣ ಹೈ ಸ್ಪಾಟ್ಸ್ಗಳಿರ್ತವೆ, ಅಲ್ಲೂ ತೆಗಿಬೇಕಾಗುತ್ತೆ ಕೆಲವು ಸಲ.
ಅದಕ್ಕೆ ಟೈಪ್ಸ್ ಆಫ್ ಸ್ಕ್ರೇಪರ್ಗಳಿದ್ದಾವೆ, ಅದನ್ನು ನೋಡೋಣ ಮುಂದಕ್ಕೆ. ಅಥವಾ ನಾವು ಫೈಲಿಂಗ್ ಮಾಡಿರ್ತೀವಲ್ಲ, ಅದರಲ್ಲೂ ಕೂಡ ನಾವು ಅಸೆಂಬ್ಲಿ ಮಾಡೋಕ್ಕೆ ಹೋದಾಗ ಅಲ್ಲೇನೋ ಸಣ್ಣ ಡಿಸ್ಟರ್ಬೆನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ಆ ಐಸ್ ಪಾರ್ಟ್ಸ್ನ ನಾವು ರಿಮೂವ್ ಮಾಡ್ತೀವಿ. ಆ ಐಸ್ ಪಾರ್ಟ್ಸ್ನ ಮಿಷಿನಿಂಗ್ ಆಗಿರೋವಂಥದ್ದು, ಈಗ ಮಾಮೂಲಿ ರಾ ಮೆಟೀರಿಯಲ್ ತಗೊಂಬಂದ್ಬಿಟ್ಟು ನಾವು ಫೈಲ್ ಮಾಡೋ ಬದಲು ಸ್ಕ್ರೇಪಿಂಗ್ ಮಾಡಲ್ಲ. ಫೈಲಿಂಗ್ ಎಲ್ಲ ಮಾಡಿ ಫಿನಿಷಿಂಗ್ ಎಲ್ಲ ಆಗಿ ಸಣ್ಣದಾಗಿ ಏನಾದ್ರು ಉಳ್ಕೊಂಡಿದ್ರೆ ಅದನ್ನು ರಿಮೂವ್ ಮಾಡ್ತೀವಿ. ಆ ಪ್ರೋಸೆಸ್ನ ಸ್ಕ್ರೇಪಿಂಗ್ ಅಂತ ಕರಿತೀವಿ ಮಕ್ಕಳೇ, ಅದನ್ನು ಸ್ಕ್ರೇಪಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಥರ ಜಾಬು ಆಗಿಬಿಟ್ಟಿದೆ, ಎಲ್ಲ ಆಗಿದೆ ಫಿನಿಷಿಂಗು. ಈ ಅಸೆಂಬ್ಲಿ ಮಾಡೋಕ್ಕೆ ಹೋದಾಗ ಇಲ್ಲೆಲ್ಲರೂ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಇರುತ್ತೆ, ಇಲ್ಲಿ ಮೇಲ್ಗಡೆ ರನ್ ಆಗಬೇಕು ಯಾವುದೋ ಒಂದು. ಅವಾಗೇನಾಗುತ್ತೆ, ಅಲ್ಲಿ ಏನಾದ್ರು ಒಂದು ಸಣ್ಣ ನಿಮಗೆ ಒಂದು ಕಬ್ಬಿಣದ್ದು ಅಂಶ ಇಷ್ಟಿದ್ರೆ ಸಾಕಲ್ವ ಡಿಸ್ಟರ್ಬ್ ಮಾಡೋದಕ್ಕೆ. ಅದಷ್ಟು ಐಸ್ ಪಾರ್ಟ್ಸ್ ಇದ್ದರೆ ಅದ್ರ ಮೇಲೆ ಕೂತ್ಕೊಳ್ಳೋ ಪಾರ್ಟ್ಸು ರನ್ ಆಗ್ತಿದ್ರೆ ಅಥವಾ ಸ್ಲೈಡ್ ಆಗ್ತಿದ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ ಅಲ್ವಾ. ಅಥವಾ ಫಿಟ್ಟಿಂಗೇ ಸರಿಯಾಗಿ ಆಗಲ್ಲ, ಎಲ್ಲೋ ಒಂದು ಸಣ್ಣ ಅಸಮಾಧಾನ ಇರುತ್ತೆ. ಅಂಥದ್ದನ್ನು ಹುಡುಕಿ ನೋಡಿ, ಇಲ್ಲೆಲ್ಲರೂ ಇದ್ದಾಗ ಅಂಥದ್ದನ್ನು ಹುಡುಕಿ ಈ ಥರ ಉಜ್ಜಿ ಇಟ್ಕೊಂಡು ಅದನ್ನು ತೆಗೆಯೋದು. ಸೇಮ್ ಮರ ತೆಗೆದಂಗೆ ತೆಗೆಯೋದು. ಮರದಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ಬರುತ್ತೆ. ಇದು ಬರುತ್ತೆ. ಕಬ್ಬಿಣ ಸಾರು ಇದು ಬರಲ್ಲ ಅಂತ ಅಂದ್ಕೋಬೇಡಿ, ಇದರಲ್ಲೂ ಬರುತ್ತೆ. ಟೂಲು ಶಾರ್ಪಾಗಿರಬೇಕು, ಐಸ್ ಪಾರ್ಟ್ಸು ನಾವು ಮಾಡುವಾಗ ಪೊಸಿಷನ್ನು ಕರೆಕ್ಟಾಗಿರಬೇಕು, ಇದ್ದರೆ ಬರುತ್ತೆ. ಸ್ವಲ್ಪ ಫೋರ್ಸ್ ಹಾಕಿ ನಾವು ತೆಗೆದ್ರೆ ಬರುತ್ತೆ. ಡ್ಯಾಮೇಜ್ ಏನಾಗಲ್ಲ, ಫಿನಿಷಿಂಗ್ ಆಗಿರುವಂಥದ್ದಕ್ಕೆ ಡ್ಯಾಮೇಜ್ ಏನಾಗಲ್ಲ. ಆದರೆ ಅದಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಈ ಥರ ದೊಡ್ಡ ಮಿಷಿನು, ಈಗ ಇದಕ್ಕೆ ತೊಗೊಂಡೋಗ್ಬಿಟ್ಟು ಮಿಷಿನಿಂಗೆಲ್ಲ ಮಾಡಿಸ್ಕೊಂಬರೋಕ್ಕಾಗಲ್ಲ. ಆ ಸಣ್ಣ ಐಸ್ ಪಾರ್ಟ್ ತೆಗಿಬೇಕು ಅಂದ್ಬಿಟ್ಟು ಇದಕ್ಕೆ ಪುನಃ ಇನ್ನು ಮಿಷಿನಲ್ಲಿ ತೊಗೊಂಡೋಗಿ ಫಿಕ್ಸ್ ಮಾಡಿ ಎಲ್ಲ ಆಗಲ್ಲ. ಅಂಥ ಕಡೆ ಈ ಸ್ಕ್ರೇಪರ್ನ ಯೂಸ್ ಮಾಡಿಬಿಟ್ಟು ನೋಡಿ, ಇದು ಸ್ಕ್ರೇಪಿಂಗ್. ನೋಡಿ, ಅದೇ ಥರ ಈ ಸರ್ಫೇಸ್ ಇದೆ, ಈ ಸರ್ಫೇಸಲ್ಲಿ ಇಲ್ಲೆಲ್ಲರೂ ಐಸ್ ಪಾರ್ಟ್ ಇದೆ, ಅದನ್ನು ರಿಮೂವ್ ಮಾಡ್ತಾರೆ. ಅದನ್ನು ರಿಮೂವ್ ಮಾಡಿ ನೋಡಿ, ಇಲ್ಲಿ ಬೇರೆ ಥರ ಇದೆ ಸ್ಕ್ರೇಪರು, ನೋಡಿ ಇಲ್ಲಿ ಬೇರೆ ಥರ ಇದೆ ಮಕ್ಕಳೇ. ಇದು ಟೈಪ್ಸ್ ಆಫ್ ಸ್ಕ್ರೇಪರ್ಸು ಬರುತ್ತೆ, ಆವಾಗ ಹೇಳ್ತೀನಿ ನೆಕ್ಸ್ಟು. ನೋಡಿ, ಇಲ್ಲಿ ಈ ಸರ್ಫೇಸ್ ಮೇಲೆ ಇರೋವಂಥ ಐಸ್ ಪಾರ್ಟ್ಸ್ನ ರಿಮೂವ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ಈ ಕಾರ್ನರಲ್ಲೂ ಕೆಲವು ಸಲ ರಿಮೂವ್ ಮಾಡಬೇಕಾಗುತ್ತೆ, ಈ ಕಾರ್ನರ್ಗಳಲ್ಲೂ ರಿಮೂವ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇರೆ ಥರದ ಒಂದು ಸ್ಕ್ರೇಪರ್ ಇದೆ, ಅದನ್ನು ನೋಡೋಣ. ಇಲ್ಲಿ ನೋಡಿ, ಇದು ಸರ್ಫೇಸಲ್ಲಿ ಇದು ಮಾಮೂಲಿ ಇದು ಒಂದು ಸರ್ಫೇಸ್ ಆಯಿತು, ಬಟ್ ಇಲ್ಲಿ ಕಾರ್ನರಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಲ್ವಾ. ಸೊ ಸ್ಕ್ರೇಪಿಂಗ್ ಈಸ್ ಎ ಪ್ರೋಸೆಸ್ ಆಫ್ ರಿಮೂವಿಂಗ್ ದಿ ಐಸ್ ಪಾರ್ಟ್ಸ್ left on the job after the machining process by using scrapers. ಇದು ಸ್ಕ್ರೇಪಿಂಗ್ ಹೆಂಗೆ ಮಾಡ್ತೀವಿ, ರಿಮೂವ್ ಮಾಡೋಕ್ಕೆ ರಿಮೂವ್ ಮಾಡ್ತೀವಿ, ಆ ರಿಮೂವ್ ಮಾಡೋ ಪ್ರೋಸೆಸ್ನ ಸ್ಕ್ರೇಪಿಂಗ್ ಅಂತೀವಿ. ಆ ಸ್ಕ್ರೇಪಿಂಗ್ ಮಾಡೋಕ್ಕೆ ಸ್ಕ್ರೇಪರ್ಸ್ನ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಸ್ಕ್ರೇಪರ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೇಪರ್ಸ್ ಇಲ್ಲಿ ಬಂತು. ಅದೇನು ಅಂತ ನೋಡೋಣ ಮುಂದಕ್ಕೆ, ಆಯಿತಾ. ನೋಡಿದ್ರಾ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕ್ರೇಪರ್ಸು ಎಲ್ಲಿದೆ. ನೋಡೋಕ್ಕೆ ನಮಗೆ ಫೈಲ್ ಥರನೇ ಕಾಣುತ್ತೆ, ಬಟ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಶೇಪ್ ಎಲ್ಲ ಮುಂದೆ ಎಲ್ಲ ಸ್ವಲ್ಪ ಚೇಂಜಸ್ಸು ಇರುತ್ತೆ. ಆ್ಯಂಡ್ ನೆಸೆಸಿಟಿ ಆಫ್ ಸ್ಕ್ರೇಪಿಂಗ್ ಸರ್ಫೇಸ್ನ ಸ್ಕ್ರೇಪಿಂಗ್ ಮಾಡುವಂಥ ನೆಸೆಸಿಟಿ ಏನು? ನಾನು ಹೇಳಿದೆ, ಐಸ್ ಪಾರ್ಟ್ಸ್ನ ರಿಮೂವ್ ಮಾಡೋಕ್ಕೆ ಸ್ಕ್ರೇಪರ್ನ ಯೂಸ್ ಮಾಡ್ತೀವಿ. ಆ ಪ್ರೋಸೆಸ್ನ ಸ್ಕ್ರೇಪಿಂಗ್ ಅಂತ ಕರಿತೀವಿ. ಯಾಕೆ ಮಾಡಬೇಕು, ಏನಕ್ಕೆ, ಅದರ ನೆಸೆಸಿಟಿ ಏನು, ಸ್ಕ್ರೇಪಿಂಗೇ ಯಾಕೆ ಮಾಡಬೇಕಪ್ಪ ಅಂದರೆ, ಸ್ಕ್ರೇಪರ್ಸ್ ಆರ್ ಯೂಸ್ ಟು ಕರೆಕ್ಟ್ ಸ್ಲೈಟ್ಲಿ ಎರರ್ ಆನ್ ಆಲ್ ಫ್ಲಾಟ್ ಅಥವಾ ಕರ್ವ್ಡ್ ಸರ್ಫೇಸಸ್. ಸ್ಲೈಟಾಗಿರೋಂಥ ಎರರ್ನ ಕರೆಕ್ಟ್ ಮಾಡೋದಕ್ಕೆ ಈ ಸ್ಕ್ರೇಪಿಂಗ್ ಮಾಡ್ತೀವಿ ಮಕ್ಕಳೇ. ಎಲ್ಲ ಸರ್ಫೇಸ್, ಆಲ್ ಫ್ಲಾಟ್ ಸರ್ಫೇಸ್ ಇರಲಿ ಅಥವಾ ಕರ್ವ್ಡ್ ಸರ್ಫೇಸ್ ಇರಲಿ, ಅದು ಎಲ್ಲನೂ ಕೂಡ ಅದರಲ್ಲಿ ಸಣ್ಣದಾಗಿ ಇರೋವಂಥ ಎರರ್ ಅಂದರೆ ಏನು ಹೇಳಿದೆ ನಾನು ಮುಂಚೆನೇ ಹೇಳಿದ್ದೀನಿ. ಎರರ್ ಅಂದರೆ ಸಣ್ಣ ಮಿಸ್ಟೇಕ್, ಒಂದು ತಪ್ಪು, ಒಂದು ಸಣ್ಣ ಮಿಸ್ಟೇಕ್ ಏನೋ ಇರ್ತದೆ, ಸ್ಮಾಲ್ ಸ್ಲೈಟ್ ಎರರ್ನ ಕರೆಕ್ಟ್ ಮಾಡೋವಂಥದ್ದು. ಸ್ಕ್ರೇಪರ್ ಆರ್ ಯೂಸ್ ಟು ಕರೆಕ್ಟ್ ಸ್ಲೈಟ್ ಎರರ್ಸ್, ಸಣ್ಣ ಎರರ್ನ ಆನ್ ಆಲ್ ಫ್ಲಾಟ್ ಸರ್ಫೇಸ್ ಆಗಲಿ ಅಥವಾ ಕರ್ವ್ಡ್ ಸರ್ಫೇಸ್ ಆಗಲಿ ಯಾವುದರಲ್ಲಾಗಲಿ. ಆ್ಯಂಡ್ ದಟ್ ಮಸ್ಟ್ ಬಿ ಫಿನಿಶ್ಡ್ ಮೋರ್ ಡೆಕೋರೇಟಿವ್ಲಿ. ಮತ್ತು ಅದು ಎಲ್ಲ ಆದಮೇಲೆ ಆ ಫಿನಿಷಿಂಗು ಇನ್ನೂ ಡೆಕೋರೇಟಿವ್ ಆಗಿ ಕಾಣುತ್ತೆ. ಜಾಬ್ ಎಲ್ಲ ಆಗಿರುತ್ತೆ,
ಅದ್ರ ಮೇಲೆ ಫಿನಿಷಿಂಗ್ ಎಲ್ಲ ಆಗಿರುತ್ತೆ. ಈ ಸಣ್ಣ ಎರರ್ ಏನಾದ್ರು ಇರುತ್ತೆ, ನಾವು ಅದನ್ನು ಏನು ರಿಮೂವ್ ಮಾಡಲ್ಲ ಅಂತ ಇಟ್ಕೊಳ್ಳೋಣ. ಅಸೆಂಬಲ್ ಮಾಡ್ತೀವಿ, ಅಸೆಂಬಲ್ ಮಾಡಿದಾಗ ಅದು ರನ್ ಆಗುತ್ತಲ್ಲ, ಆವಾಗ ಅಲ್ಲಿ ಆ ಸ್ಲೈಟ್ ಎರರ್ ಏನಾದ್ರು ಇದ್ದರೆ ನಿಮಗೆ ಈ ಶೇಪೇ ಚೇಂಜ್ ಆಗುತ್ತೆ. ಸ್ಲೈಟ್ ಎರರ್ ಇದ್ದರೆ ಶೇಪೇ ಚೇಂಜ್ ಆಗುತ್ತೆ, ಅಥವಾ ಮೇಲ್ಗಡೆದು ಸವಿಯೋಕ್ಕೆ ಶುರು ಆಗುತ್ತೆ, ಏನೋ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಅದನ್ನು ರಿಮೂವ್ ಮಾಡಿಬಿಟ್ಟು ಇನ್ನೂ ಡೆಕೋರೇಟಿವ್ ಆಗಿ ಕಾಣೋದಕ್ಕೆ ಈ ಸ್ಕ್ರೇಪಿಂಗ್ನ ಮಾಡ್ತೀವಿ. ಆ್ಯಂಡ್ ಸ್ಕ್ರೇಪಿಂಗ್ ಈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಎ ಹೈ ಡಿಗ್ರಿ ಆಫ್ ಫಿಟ್. ಮತ್ತು ಈ ಸ್ಕ್ರೇಪಿಂಗ್ನ ನಾವು ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಹೈ ಡಿಗ್ರಿ ಆಫ್ ಫಿಟ್ಟನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಫಿಟ್ಟಿಂಗು, ಟ್ರಾನ್ಸಿಷನ್ ಫಿಟ್ಟು, ಕ್ಲಿಯರೆನ್ಸ್ ಫಿಟ್ಟು, ಇಂಟರ್ಫರೆನ್ಸ್ ಫಿಟ್ಟು ಎಲ್ಲ ಕೇಳಿದ್ವಲ್ಲ, ಅದರಲ್ಲಿ ಕೆಲವು ಸಂದರ್ಭಗಳಲ್ಲಿ ಅಂಥ ಫಿಟ್ಟೇ ಬೇಕಾಗುತ್ತೆ. ಆ ಫಿಟ್ಟಲ್ಲಿ ಹೈ ಡಿಗ್ರಿ ಆಫ್ ಫಿಟ್, ಅಷ್ಟು ಹೈ ಲೆವೆಲ್ ಫಿಟ್ಟಿಂಗ್ ಕೊಡೋದಕ್ಕೆ ಸ್ಕ್ರೇಪಿಂಗ್ ಮಾಡಬೇಕಾಗುತ್ತೆ. ಅಷ್ಟು ಹೈ ಲೆವೆಲ್ ಫಿಟ್ಟಿಂಗ್. ಇಂಟರ್ಫರೆನ್ಸ್ ಫಿಟ್ ಅಂತಂದರೆ ಇಂಟರ್ಫರೆನ್ಸ್ ಫಿಟ್ಟೇ ಅದು. ಟ್ರಾನ್ಸಿಷನ್ ಫಿಟ್ ಅಂದರೆ ಟ್ರಾನ್ಸಿಷನ್ ಫಿಟ್. ಅದು ಹೈ ಆ್ಯಕ್ಯುರೇಸಿನಲ್ಲಿ ಆ ಫಿಟ್ ಸಿಗುತ್ತಲ್ಲ ನಮಗೆ, ಇಂಟರ್ಫರೆನ್ಸ್ ಫಿಟ್ ಆಗಲಿ ಅಥವಾ ಟ್ರಾನ್ಸಿಷನ್ ಫಿಟ್ ಆಗಲಿ ಅಥವಾ ಕ್ಲಿಯರೆನ್ಸ್ ಫಿಟ್ ಆಗಲಿ, ಅದನ್ನು ಹೈ ಡಿಗ್ರಿ ಫಿಟ್ ಕೊಡೋದಕ್ಕೆ ಈ ಸ್ಕ್ರೇಪಿಂಗ್ ಮಾಡ್ತೀವಿ. ಸ್ಕ್ರೇಪಿಂಗ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಎ ಹೈ ಡಿಗ್ರಿ ಆಫ್ ಫಿಟ್ ಬಿಟ್ವೀನ್ ಟೂ ಫ್ಲಾಟ್ ಆರ್ ಟೂ ಕರ್ವ್ಡ್ ಸರ್ಫೇಸಸ್. ಫ್ಲಾಟ್ ಆಗಿರ್ಬೋದು ಅಥವಾ ಕರ್ವ್ಡ್ ಸರ್ಫೇಸ್, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಫ್ಲಾಟ್ ಸರ್ಫೇಸಲ್ಲಿ ಕೆಲವು ಸಲ ಹಿಂಗೆ ಸ್ಲೈಡಿಂಗ್ ಇರುತ್ತೆ ಅಸೆಂಬಲ್ ಮಾಡಿದಾಗ, ಅಲ್ಲಿ ಹೈ ಡಿಗ್ರಿ ಆಫ್ ಫಿಟ್ಟಿಂಗ್ ಕೊಡ್ಬೋದು. ಏನಿದು ಕರ್ವ್ಡ್ ಸರ್ಫೇಸು ಒಂದು ರೌಂಡ್ ಇರುತ್ತೆ ಅಂತ ಇಟ್ಕೊಳಪ್ಪ, ಅದರೊಳಗಡೆ ರೋಲ್ ಆಗ್ತಾ ಇರುತ್ತೆ, ಅಲ್ಲೂ ಕೂಡ ಅಲ್ಲೊಂದು ಫಿಟ್ಟಿಂಗ್ ಆಗಬೇಕಲ್ವ, ಆ ಫಿಟ್ಟಿಂಗಲ್ಲೂ ಕೂಡ ನಾವು ಹೈ ಡಿಗ್ರಿ ಫಿಟ್ಟಿಂಗ್ನ ಕೊಡ್ಬೋದು ಈ ಸ್ಕ್ರೇಪಿಂಗ್ನ ಯೂಸ್ ಮಾಡ್ಕೊಂಡು. ಏನಾದರೂ ಸಣ್ಣ ಎರರ್ ಇದ್ದರೆ ರಿಮೂವ್ ಮಾಡಿಬಿಟ್ಟು, ಎಲ್ಲದರಲ್ಲೂ ಎರರ್ ಇರಲೇಬೇಕು ಅಂತ ಏನು ಕಾನೂನಿಲ್ಲ. ನಾವು ಮಾಡಿದ ಪ್ರಾಡಕ್ಟಲ್ಲಿ ಎಲ್ಲತ್ರಲ್ಲೂ ಹೈ ಸ್ಪಾಟ್ಸ್ ಬಂದ್ಬಿಡುತ್ತೆ, ಎಲ್ಲತ್ರಲ್ಲೂ ರಿಮೂವ್ ಮಾಡಬೇಕು ಅಂತ ಏನಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಜಾಬ್ಗಳಲ್ಲಿ ಹೈ ಸ್ಪಾಟ್ಸ್ ಉಳ್ಕೊಂಡಿರುತ್ತೆ ಅಷ್ಟೇ. ಎಲ್ಲ 100% ಜಾಬ್ಗಳಲ್ಲಿ ಹೈ ಸ್ಪಾಟ್ಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮಾತ್ರ ಈ ಸ್ಕ್ರೇಪರ್ಸ್ನ ಯೂಸ್ ಮಾಡಿ ಸ್ಕ್ರೇಪಿಂಗ್ ಪ್ರೋಸೆಸ್ ಮಾಡಿ ಹೈ ಸ್ಪಾಟ್ಸ್ಗಳನ್ನ ರಿಮೂವ್ ಮಾಡಿ ಹೈ ಡಿಗ್ರಿ ಆಫ್ ಫಿಟ್ಟಿಂಗ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅದು ಫ್ಲ್ಯಾಟ್ ಆಗಿರ್ಬೋದು ಅಥವಾ ಕರ್ವ್ಡ್ ಸರ್ಫೇಸ್ ಆಗಿರ್ಬೋದು, ವೇರ್ ದ ಸರ್ಫೇಸ್ ಕ್ಯಾನ್ ರಬ್ ಟುಗೆದರ್ ಇನ್ ಯೂಸ್. ಫಿಟ್ಟಿಂಗ್ ಎಲ್ಲ ಆದಮೇಲೆ ಕೆಲವು ಸಲ ಅದರಲ್ಲೂ ಎಸ್ಪೆಷಲಿ ಎಲ್ಲಿ ನಾವು ಜಾಸ್ತಿ ಅದನ್ನು ಗಮನ ಇಟ್ಟು ನೋಡಿಕೊಂಡು ಅದನ್ನು ರೆಡಿ ಮಾಡಬೇಕಾಗುತ್ತೆ ಅಂದರೆ ಎಲ್ಲಿ ರಬ್ ಆಗುತ್ತೆ. ಈ ಫಿಟ್ಟಿಂಗ್ ಆದಮೇಲೆ ಕೆಲವು ಸಲ ಸ್ಲೈಡ್ ಆಗ್ಬೋದು, ಈ ಥರ ಸ್ಲೈಡ್ ಆಗ್ಬೋದು, ಅಥವಾ ಹೀಗೆ ಸ್ಲೈಡ್ ಆಗ್ಬೋದು, ಅಥವಾ ರೋಲಿಂಗ್ ಆಗ್ಬೋದು. ಅಂಥ ಕಡೆ ಮಾತ್ರ ಪರ್ಟಿಕ್ಯುಲರ್ ಆಗಿ ನಾವು ಈ ಹೈ ಸ್ಪಾಟ್ಸ್ಗಳನ್ನ ನೋಡ್ಕೊಳ್ಳೇಬೇಕಾಗುತ್ತೆ, ಅದನ್ನು ರಿಮೂವ್ ಮಾಡಿಕೊಳ್ಳೇಬೇಕಾಗುತ್ತೆ. ಸೊ ಸ್ಕ್ರೇಪರ್ಸ್ ಆರ್ ಯೂಸ್ ಟು ಕರೆಕ್ಟ್ ಸ್ಲೈಟ್ ಎರರ್. ಆ ಸ್ಲೈಟ್ ಎರರ್ನ ರಿಮೂವ್ ಮಾಡಿ ಅದಕ್ಕೆ ಇನ್ನೂ ಅದನ್ನು ಫಿನಿಷಿಂಗ್ ಇನ್ನೂ ಡೆಕೋರೇಟಿವ್ ಆಗಿ ಮಾಡ್ಬೋದು, ಜೊತೆಗೆ ಹೈ ಡಿಗ್ರಿ ಆಫ್ ಫಿಟ್ಟಿಂಗ್ನ ಕೊಡ್ಬೋದು. ಓಕೆನಾ ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಆ್ಯಂಡ್ ಆಫ್ಟರ್ ಸರ್ಫೇಸ್ ಈಸ್ ಫೈಲ್ಡ್ ಆರ್ ಮೆಷಿನ್ಡ್ ಆ್ಯಸ್ ಆ್ಯಕ್ಯುರೇಟ್ಲಿ ಆಸ್ ಪಾಸಿಬಲ್. ನೀವು ಈಗ ಒಂದು ಜಾಬ್ ಮಾಡೋಕ್ಕೆ ಕೊಟ್ಟಾಗ ಫಿನಿಷಿಂಗು ನೀವು ಸುಮ್ಮನೆ ಫಿನಿಷಿಂಗ್ ಮಾಡಲ್ವಾ? ಮಾಡ್ತೀರಾ. ಎಷ್ಟು ಸಾಧ್ಯನೋ ಅಷ್ಟು ಫಿನಿಷಿಂಗ್ ನೀವು ಮಾಡ್ತೀರಾ. ಆಫ್ಟರ್ ಸರ್ಫೇಸ್ ಈಸ್ ಫೈಲ್ಡ್, ನಾವೀಗ ಫೈಲಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಆ್ಯಕ್ಯುರೇಟಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಆ್ಯಕ್ಯುರೇಟಾಗಿ ನೀನು ಮಾಡ್ತೀಯ. ನಾನು ಮಾಡ್ತೀನಿ, ನೀನು ಮಾಡ್ತೀಯ, ಮತ್ತೊಬ್ಬರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆಫ್ಟರ್ ಎ ಸರ್ಫೇಸ್ ಈಸ್ ಫೈಲ್ಡ್ ಆರ್ ಮಿಷಿನಿಂಗ್ ಆಗಲಿ ಅಥವಾ ಫೈಲಿಂಗ್ ಎಲ್ಲ ಆಗಲಿ, ಆ್ಯಸ್ ಆ್ಯಕ್ಯುರೇಟ್ಲಿ ಆಸ್ ಪಾಸಿಬಲ್, ಎಷ್ಟು ಸಾಧ್ಯನೋ ಅಷ್ಟು ಆ್ಯಕ್ಯುರೇಟಾಗಿ ಇಟ್ ಕ್ಯಾನ್ ಬಿ ಫರ್ದರ್ ಇಂಪ್ರೂವ್ಡ್ ಬೈ ರಫ್ ಸ್ಕ್ರೇಪಿಂಗ್. ಅದನ್ನು ನಾವು ರಫ್ ಸ್ಕ್ರೇಪಿಂಗ್ ಮಾಡಿಕೊಂಡು ಇನ್ನೂ ಇಂಪ್ರೂವ್ ಮಾಡಿ ಆಮೇಲೆ ಫಿನಿಶ್ ಸ್ಕ್ರೇಪಿಂಗ್ ಮಾಡಿ ಅದನ್ನು ಬ್ಯೂಟಿಫುಲ್ಲಾಗಿ ಕಾಣೋ ಥರ ಮಾಡ್ತೀವಿ. ಆಫ್ಟರ್ ಎ ಸರ್ಫೇಸ್ ಈಸ್ ಫೈಲ್ಡ್ ಅಥವಾ ಮೆಷಿನ್ಡ್, ಫೈಲಿಂಗ್ ಆದರೂ ಆಗಿರ್ಬೋದು ಅಥವಾ ಮೆಷಿನಿಂಗ್ ಆಗಿರ್ಬೋದು, ಅದನ್ನು ನಾವು ಎಷ್ಟು ಸಾಧ್ಯನೋ ಅಷ್ಟು ಆ್ಯಕ್ಯುರೇಟಾಗಿ ಮಾಡಿ ಅದನ್ನು ಸ್ಕ್ರೇಪಿಂಗ್ ಮಾಡೋದ್ರ ಮೂಲಕ ರಫ್ ಸ್ಕ್ರೇಪಿಂಗ್ ಮಾಡಿ ಇಂಪ್ರೂವ್ ಮಾಡಿ ಪುನಃ ಸ್ಕ್ರೇಪಿಂಗಲ್ಲೇ ಫಿನಿಷಿಂಗ್ ಮಾಡಿಕೊಂಡು ಅದನ್ನು ಇನ್ನೂ ಎಕ್ಸಲೆಂಟಾಗಿ ಮಾಡ್ತೀವಿ. ಆ್ಯಂಡ್ ಫಿನಿಶ್ ಸ್ಕ್ರೇಪಿಂಗ್ ಈಸ್ ಯೂಸ್ಡ್ ಟು ರಿಮೂವ್ ಮೈನ್ಯೂಟ್ ಅಮೌಂಟ್ ಆಫ್ ಮೆಟೀರಿಯಲ್.
ರಫಾಗಿ ತೆಗೆದುಬಿಡ್ತೀವಿ. ರಫಲ್ಲಿ ಸ್ವಲ್ಪ ಮೆಟೀರಿಯಲ್ ಸ್ವಲ್ಪ ಕಾಣುತ್ತೆ ನಮಗೆ ಜಾಸ್ತಿ ಬರೋದು. ಬಟ್ ಈ ಫಿನಿಶ್ ಸ್ಕ್ರೇಪಿಂಗಲ್ಲಿ ಕಾಣೋದೇ ಇಲ್ಲ, ಗೊತ್ತೇ ಆಗಲ್ಲ. ಅಲ್ಲಿರೋದು ಸ್ವಲ್ಪ ರಿಮೂವ್ ಆಗುತ್ತೆ, ಬಟ್ ನಮಗೆ ಅಷ್ಟು ಸೂಕ್ಷ್ಮವಾಗಿ ಕಾಣೋದೇ ಇಲ್ಲ. ಅಷ್ಟು ಮೈನ್ಯೂಟ್ ಮೆಟೀರಿಯಲ್ನ ರಿಮೂವ್ ಮಾಡ್ತೀವಿ. ಮಕ್ಕಳೇ, ನಾನು ಅವಾಗಲೇ ಹೇಳಿದೆ ಇದರಲ್ಲಿ ಬೇರೆ ಬೇರೆ ಥರದ್ದು ಸ್ಕ್ರೇಪರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಅದೇ ಥರ ಇವಾಗ ಇದರಲ್ಲಿ ಯಾವ್ಯಾವ ಟೈಪು ಸ್ಕ್ರೇಪರ್ಸ್ಗಳು ಇದ್ದಾವೆ ನೋಡೋಣ. ಅದರಲ್ಲಿ ಮೊದಲನೇದು ಫ್ಲ್ಯಾಟ್ ಸ್ಕ್ರೇಪರ್ಸ್. ನಮ್ಮಲ್ಲೂ ಫ್ಲ್ಯಾಟ್ ಫೈಲ್ ಇದೆ ಅಲ್ವಾ, ಅದೇ ಥರನೇ ಇಲ್ಲೂ ಒಂದು ಫ್ಲ್ಯಾಟ್ ಸ್ಕ್ರೇಪರ್, ಹುಕ್ ಸ್ಕ್ರೇಪರ್, ಹಾಫ್ ರೌಂಡ್ ಸ್ಕ್ರೇಪರ್, ಆಮೇಲೆ 3 ಸ್ಕ್ವೇರ್ ಅಥವಾ ಟ್ರಯಾಂಗ್ಯುಲರ್ ಸ್ಕ್ರೇಪರ್. ಇದನ್ನು ಇದು ಕನ್ಫ್ಯೂಸ್ ಮಾಡ್ಕೊಂಡೆ ಮಕ್ಕಳೇ. 3 ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಸ್ಕ್ವೇರ್ ಅಂತಲೂ ಕೊಟ್ಬಿಟ್ಟಿದ್ದಾನೆ, ಇಲ್ಲಿ 3 ಅಂತಲೂ ಕೊಟ್ಬಿಟ್ಟಿದ್ದಾನೆ. ಇದು ಆ್ಯಕ್ಚುಲಿ ಟ್ರಯಾಂಗ್ಯುಲರ್. ನಾವು ಟ್ರಯಾಂಗ್ಯುಲರ್ ಫೈಲ್ ನೋಡಿದ್ದೀವಲ್ವಾ, ಅದೇ ಥರನೇ ಇರುತ್ತೆ. ಇದು ಜಸ್ಟ್ ಟ್ರಯಾಂಗ್ಯುಲರ್ ಫೈಲ್ ಥರನೇ ಇರುತ್ತೆ. ಇದನ್ನು 3 ಸ್ಕ್ವೇರ್ ಅಂತಲೂ ಕರೀತಾರೆ. ಇದು ಸ್ವಲ್ಪ ನಿಮಗೆ ಜ್ಞಾಪಕ ಇರಲಿ, ಒಂದೊಂದ್ಸಲ ಎಕ್ಸಾಮಲ್ಲಿ ಇದನ್ನು ಕೇಳ್ತಾನೆ. 3 ಸ್ಕ್ವೇರ್ ಆರ್ ಟ್ರಯಾಂಗ್ಯುಲರ್ ಸ್ಕ್ರೇಪರ್. 3 ಸ್ಕ್ವೇರ್ ಅಂದರೂ ಒಂದೇ, ಟ್ರಯಾಂಗ್ಯುಲರ್ ಸ್ಕ್ರೇಪರ್ ಅಂದರೂ ಒಂದೇ. ಇದಲ್ಲದೆ ಇನ್ನೊಂದು ಸ್ಕ್ರೇಪರ್ ಯಾವುದಪ್ಪ ಅಂದರೆ ಬುಲ್ ನೋಸ್ ಸ್ಕ್ರೇಪರ್. ಬುಲ್ ನೋಸ್ ಸ್ಕ್ರೇಪರ್ ನಿಮಗೆ ಮಕ್ಕಳೇ ಯಾವಾಗಲೂ ಎಕ್ಸಾಮಲ್ಲಿ ಈ ಬುಲ್ ನೋಸ್ ಸ್ಕ್ರೇಪರು ಅಥವಾ ಹುಕ್ ಸ್ಕ್ರೇಪರು ಇವೆರಡರ ಬಗ್ಗೆ ಮಿಸ್ ಮಾಡದೆ ಕೇಳ್ತಾನೆ. ಇವೆರಡರ ಜೊತೆಗೆ ಇನ್ನು ಮಿಕ್ಕಿದ್ದೂ ಕೇಳ್ತಾನೆ, ಬಟ್ ಇವೆರಡು ಮಾತ್ರ ಮಿಸ್ಸೇ ಮಾಡಲ್ಲ. ಒಂದೊಂದು ಸಲ 3 ಕೇಳ್ತಾನೆ. ಈ ಹುಕ್ ಸ್ಕ್ರೇಪರು ಅಥವಾ ಬುಲ್ ನೋಸ್ ಸ್ಕ್ರೇಪರು, ಅದಕ್ಕೆ ಹಾಫ್ ರೌಂಡ್ ಸ್ಕ್ರೇಪರ್ ಜೊತೆಗೆ ಇನ್ನೊಂದಿರುತ್ತೆ. ಬಟ್ ಇವೆರಡೂ ಇದ್ದೇ ಇರುತ್ತೆ ಎಕ್ಸಾಮಲ್ಲಿ. ಹುಕ್ ಸ್ಕ್ರೇಪರ್ ಆಗಲಿ ಬುಲ್ ನೋಸ್ ಸ್ಕ್ರೇಪರ್ ಆಗಲಿ ನಿಮ್ಗೆ ಇದ್ದೇ ಇರುತ್ತೆ. ಅದರಿಂದ ಈ ಟೈಪ್ಸ್ ಆಫ್ ಸ್ಕ್ರೇಪರು ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನು ನೀವು ಗಮನ ಇಟ್ಟು ಕೇಳ್ಕೋಬೇಕು ಇವತ್ತು. ಅದೊಂದು ಸಲ ನಿಮ್ಮ ತಲೆ ಒಳಗಡೆ ಹೋದರೆ ಜ್ಞಾಪಕ ಇರುತ್ತೆ, ಆಯಿತಾ? ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫ್ಲ್ಯಾಟ್ ಸ್ಕ್ರೇಪರ್ ಅಂದರೆ ಹೇಗಿರುತ್ತೆ ನೋಡೋಣ. ನೋಡಿ, ಜಸ್ಟ್ ನಮ್ಮ ನೀಟಾಗಿ ನಮ್ಮ ಫೈಲ್ ಥರನೇ ಇದೆ ಅಲ್ವಾ. ನೋಡಿ, ಸ್ಕ್ರೇಪರ್ ಬ್ಲೇಡ್ ಮಾತ್ರ ಇಲ್ಲಿ ಬೇರೆ ಥರ ಇದೆ ಅಷ್ಟೇ. ಇದನ್ನು ಶಾಫ್ಟ್ ಅಂತ ಕರೀತಾರೆ. ದಿಸ್ ಇಸ್ ಹ್ಯಾಂಡಲ್. ಇದು ಇಲ್ಲೇನು ಟೀತ್ ಇಲ್ಲ. ಈ ಫೈಲ್ ಆಗಿದ್ರೆ ಇಲ್ಲೆಲ್ಲ ಟೀತ್ ಇರ್ತಿತ್ತು ಅಲ್ವಾ. ನೋಡಿ, ಇದು ಬೇರೆ ಥರ ಇದೆ. ಇದು ಪವರ್, ಅದರಲ್ಲೇ ಪವರ್ ಇರೋದು ಆ ಪಾಯಿಂಟಲ್ಲೇ. ಇದನ್ನು ಸ್ಕ್ರೇಪ್ ಮಾಡಿ ಮೆಟಲ್ನ ರಿಮೂವ್ ಮಾಡೋಕ್ಕೆ. ಇದು ನೋಡಿ ಮಕ್ಕಳೇ, ಫ್ಲ್ಯಾಟ್ ಸ್ಕ್ರೇಪರ್ಸ್ ವಿತ್ ರೆಕ್ಟ್ಯಾಂಗ್ಯುಲರ್ ಬ್ಲೇಡ್ಸ್. ಇದು ರೆಕ್ಟ್ಯಾಂಗ್ಯುಲರ್ ಬ್ಲೇಡ್. ಇದು ರೆಕ್ಟ್ಯಾಂಗ್ಯುಲರ್ ಬ್ಲೇಡ್ ಇರುತ್ತೆ ಇದರಲ್ಲಿ. ಇದು ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಲಾರ್ಜ್ ಫ್ಲ್ಯಾಟ್ ಸರ್ಫೇಸಸ್. ಇದನ್ನು ದೊಡ್ಡ ಲಾರ್ಜ್, ಅಲ್ಲಿ ನೋಡಿದ್ವಲ್ಲ ಫಿಗರಲ್ಲಿ, ದೊಡ್ಡದು ಫ್ಲ್ಯಾಟ್ ಸರ್ಫೇಸ್ನಲ್ಲಿ ಕೆಲಸ ಮಾಡ್ತಾರೆ. ದೊಡ್ಡದೊಂದು ಮಿಷಿನ್ ಎಲ್ಲ ಆಗಿತ್ತು, ಅದ್ರ ಮೇಲೆ ಇಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ದೊಡ್ಡದೊಂದು ಫ್ಲ್ಯಾಟ್ ಸರ್ಫೇಸನ್ನ ರಿಮೂವ್ ಮಾಡ್ತಾ ಇರೋದು, ಅದರಲ್ಲಿ ಹೈ ಸ್ಪಾಟ್ಸ್ನ ರಿಮೂವ್ ಮಾಡ್ತಾ ಇರೋದು ನೋಡಿದ್ವಲ್ಲ. ಸೊ ಆ ಥರ ಇದು ಲಾರ್ಜ್ ಫ್ಲ್ಯಾಟ್ ಸರ್ಫೇಸಲ್ಲಿ ಈ ಫ್ಲ್ಯಾಟ್ ಸ್ಕ್ರೇಪರ್ಸ್ನ ಯೂಸ್ ಮಾಡ್ತಾರೆ. ಇದನ್ನು ಕೇಳ್ತಾ ಇರ್ತಾರೆ ನಮಗೆ, ಎಲ್ಲಿ ಯೂಸ್ ಮಾಡ್ತೀವಿ ಫ್ಲ್ಯಾಟ್ ಸ್ಕ್ರೇಪರ್ಸ್ನ? ಫ್ಲ್ಯಾಟ್ ಸ್ಕ್ರೇಪರ್ ಎಲ್ಲಿ ಯೂಸ್ ಮಾಡ್ತೀವಿ? ಲಾರ್ಜ್ ಸರ್ಫೇಸಲ್ಲಿ, ಲಾರ್ಜ್ ಫ್ಲ್ಯಾಟ್ ಸರ್ಫೇಸಲ್ಲಿ. ಲಾರ್ಜ್ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಹೈ ಸ್ಪಾಟ್ಸ್ನ ರಿಮೂವ್ ಮಾಡೋಕ್ಕೆ ಈ ಫ್ಲ್ಯಾಟ್ ಸ್ಕ್ರೇಪರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದ ವರ್ಕಿಂಗ್ ಎಡ್ಜ್ ಈಸ್ ನಾಟ್ ಥಿಕ್ಕರ್ ದ್ಯಾನ್ 3 mm. ಮತ್ತು ಈ ಎಡ್ಜ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ವರ್ಕಿಂಗ್ ಎಡ್ಜ್. ಈ ವರ್ಕಿಂಗ್ ಎಡ್ಜು 3 mm ಮೇಲೆ ಇರಬಾರ್ದು. ಈ ವರ್ಕಿಂಗ್ ಎಡ್ಜು ಎಷ್ಟಪ್ಪ ಇರಬೇಕು ಥಿಕ್ನೆಸ್ ಅಂತಂದರೆ 3 mm ಕಮ್ಮಿನೇ ಇರಬೇಕು. 3 mm ಜಾಸ್ತಿ ಇರಬಾರ್ದು. 3 mm ಜಾಸ್ತಿ ಇದ್ಬಿಟ್ರೆ ನಮಗೆ ಐ ಸ್ಪಾಟ್ಸು ರಿಮೂವ್ ಮಾಡೋಕ್ಕೆ ಆಗಲ್ಲ. ಸೊ ಇದು 3 mm ಒಳಗಡೆ ಇರಬೇಕು. ಇಲ್ಲಿ ನೋಡಿ, ಇದು ರೇಖಾಚಿತ್ರ ಬುಕ್ಕಲ್ಲಿರುವಂಥದ್ದು. ಇದು ನಾನು ಒಂದು ಫೋಟೋ ತೆಗೆದು ಹಾಕಿದ್ದೀನಿ, ಇಂಟರ್ನೆಟ್ಟಲ್ಲಿ ಒಂದು ಫೋಟೋ ತೆಗೆದು ಹಾಕಿದ್ದೀನಿ. ಇದು ನಮ್ಮ ಬುಕ್ಕಲ್ಲಿ ಇರುವಂಥ ಒಂದು ರೇಖಾಚಿತ್ರ. ಈ ಫ್ಲ್ಯಾಟ್ ಫ್ಲ್ಯಾಟ್ ಸ್ಕ್ರೇಪರ್ದು ಈ ಥರ ಇರುತ್ತೆ. ತುದಿನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಬರುತ್ತೆ. ಇಲ್ಲಿ ಹಾಕಿಲ್ಲ ಅವನು, ಬಟ್ ಇಲ್ಲಿ ಇರುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಅದಕ್ಕೆ ನಿಮಗೆ 2 ಫಿಗರ್ ಹಾಕಿದ್ದೀನಿ. ನಿಮಗೆ ಫಿಗರ್ ಬುಕ್ಕಲ್ಲಿ ಇದನ್ನು ನೋಡ್ಬಿಟ್ಟು ಇದು ಫ್ಲ್ಯಾಟ್ ಸ್ಕ್ರೇಪರು, ನಿಮ್ಗೆ ಎಕ್ಸಾಮಲ್ಲಿ ಏನಾದ್ರು ಈ ಥರ ಕೊಟ್ಬಿಟ್ರೆ ಇಲ್ಲಿ ಮುಂದೆ ತುದಿಲಿ ಇಲ್ವಲ್ಲ ಇದು ಅಂದ್ಬಿಟ್ಟು ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂತ ಹೇಳ್ಬಿಟ್ಟು 2 ಹಾಕಿದ್ದೀನಿ. ಕೆಲವು ಸಲ ಈ ಫಿಗರೇ ಕೊಟ್ಬಿಡ್ತಾನೆ, ಕೆಲವು ಸಲ ಈ ಫಿಗರ್ ಕೊಡ್ತಾನೆ. ಹೆಚ್ಚಾಗಿ ಈ ಫಿಗರ್ ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ. ಈಗ ನೋಡಿ, ಈ ಫಿಗರ್ ಕೊಟ್ಬಿಟ್ಟು ಇದು ಯಾವ ಸ್ಕ್ರೇಪರು ಅಂತ ಕೇಳ್ತಾನೆ. ನೀವು ಈ ಫಿಗರಲ್ಲಿ ಇದು ನೋಡಿರ್ತೀರ, ಆ ಕಡೆ ಈ ಕಡೆ ಒಂದು ಚೂರು ಹಿಂಗೆ ಚೂಪಾಗಿ ಹೋಗಿರೋದು.
ಅರೆ ಇಲ್ಲಿಲ್ವಲ್ಲ, ಇದು ಯಾವ ಸ್ಕ್ರೇಪರು ಇದು ಯಾವ ಸ್ಕ್ರೇಪರು ಅಂತ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಅದಕ್ಕೆ ನಿಮಗೆ ಎರಡು ಫಿಗರ್ ಹಾಕಿದ್ದೀವಿ. ಇದು ಫ್ಲ್ಯಾಟ್ ಸ್ಕ್ರೇಪರ್, ಇದು ಫ್ಲ್ಯಾಟ್ ಸ್ಕ್ರೇಪರ್. ಈ ಕಡೆ ಆ ಕಡೆ ಇಲ್ಲ ಇಲ್ಲಿ, ಬಟ್ ಇಲ್ಲಿದೆ. ಎರಡೂ ಫ್ಲ್ಯಾಟ್ ಸ್ಕ್ರೇಪರ್. ಓಕೆ, ಕನ್ಫ್ಯೂಸ್ ಮಾಡ್ಕೊಬೇಡಿ ಮತ್ತೆ. ಓಕೆ, ನೆಕ್ಸ್ಟು ಹುಕ್ ಸ್ಕ್ರೇಪರ್. ಹುಕ್ ನಿಮಗೆ ಆ ಹೆಸರಲ್ಲೇ ಗೊತ್ತಾಗಬೇಕು ಅದು ಹೆಂಗಿರುತ್ತೆ ಅಂತ. ಹುಕ್ ಸ್ಕ್ರೇಪರ್ ಅದು ಹೇಳ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ನೋಡಿ, ಇದು ಹುಕ್ ಥರ ಇದೆ. ಇದು ಇಂಟರ್ನೆಟ್ಟಲ್ಲಿ ಫೋಟೋ ಸಿಗಲಿಲ್ಲ ನನಗೆ, ಇರೋ ರೇಖಾಚಿತ್ರನ ಹಾಕಿದ್ದೀನಿ. ಇದು ನೋಡಿ, ಹುಕ್ ಮುಂದಗಡೆ ಸ್ವಲ್ಪ ಬೆಂಡ್ ಆಗಿದೆ, ಕಾಣಿಸ್ತಾ ಇದೆಯಲ್ಲಿ. ಹುಕ್ ಸ್ಕ್ರೇಪರ್ಸ್ ವಿತ್ ರೆಕ್ಟ್ಯಾಂಗ್ಯುಲರ್ ಬ್ಲೇಡ್ಸ್. ಇದು ಅಷ್ಟೇ ರೆಕ್ಟ್ಯಾಂಗ್ಯುಲರ್ ಬ್ಲೇಡ್ ಅಲ್ವಾ, ಇದು ನೋಡಿ ರೆಕ್ಟ್ಯಾಂಗ್ಯುಲರ್ ಆಗಿದೆ. ಇದನ್ನು ಹುಕ್ scrapers are used for scraping the center portion of large flat surface where it is not convenient to use a flat scraper. ಈಗ ದೊಡ್ಡ ಸರ್ಫೇಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ಲು ಇಷ್ಟು ದೊಡ್ಡದು ಇರುತ್ತೆ ಅಂತ ಇಟ್ಕೊಳ್ಳಿ. ಇಷ್ಟು ದೊಡ್ಡದು ಸರ್ಫೇಸ್ ಇರುತ್ತೆ, ತುಂಬ ದೊಡ್ಡದು. ಈ ಫ್ಲ್ಯಾಟ್ ಸರ್ಫೇಸಲ್ಲಿ ಇಲ್ಲೆಲ್ಲರೂ ಒಂದು ಕಡೆ ಏನೋ ಹೈ ಸ್ಪಾಟ್ಸ್ ಇದ್ದರೆ ರಿಮೂವ್ ಮಾಡ್ತಾ ಇರ್ತೀವಿ. ಕೆಲವು ಸಂದರ್ಭದಲ್ಲಿ ಇಲ್ಲೆಲ್ಲೋ ಸಣ್ಣದಾಗಿ ಬರೀ ಇಲ್ಲಿ ಒಂದೇ ಒಂದು ಕಡೆ ಒಂದು ಸಣ್ಣ ಸ್ಪಾಟ್ ಹೈ ಸ್ಪಾಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ದೊಡ್ಡ ಇದರಲ್ಲಿ ಸೆಂಟ್ರ್ ಪೋರ್ಷನಲ್ಲಿ ಇದಿರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ನಿನಗೆ ಅದನ್ನು ದೊಡ್ಡದಲ್ಲಿ ಬಂದು ಇದನ್ನು ರಿಮೂವ್ ಮಾಡೋಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಈ ಹುಕ್ ಸ್ಕ್ರೇಪರ್ನ ಯೂಸ್ ಮಾಡಿಕೊಂಡು ಹಾಕಿ ಹಿಂಗೆ ಮಾಡಿ ಅದನ್ನು ಹೈ ಸ್ಪಾಟ್ಸ್ನ ರಿಮೂವ್ ಮಾಡುತ್ತೆ. ಸೊ ಅಂಥ ಕಡೆ ಲಾರ್ಜ್ ಫ್ಲ್ಯಾಟ್ ಸರ್ಫೇಸಲ್ಲಿ ಸೆಂಟ್ರ್ ಪೋರ್ಷನಲ್ಲಿ ಇರೋವಂಥ ಹೈ ಸ್ಪಾಟ್ಸ್ನ ರಿಮೂವ್ ಮಾಡೋದಕ್ಕೆ ಹುಕ್ ಸ್ಕ್ರೇಪರ್ನ ಯೂಸ್ ಮಾಡ್ತೀವಿ. ಕನ್ಫ್ಯೂಸ್ ಮಾಡಿಕೊಂಡು ತಲೆ ಕೆಡಿಸ್ಕೊಬೇಡಿ. ಇದು ಫ್ಲ್ಯಾಟ್ ಸರ್ಫೇಸಲ್ಲೇ ಯೂಸ್ ಮಾಡೋದು, ಫ್ಲ್ಯಾಟ್ ಸ್ಕ್ರೇಪರ್ನು ಫ್ಲ್ಯಾಟ್ ಸರ್ಫೇಸಲ್ಲೇ ಯೂಸ್ ಮಾಡೋದು. ಅದು ಜನರಲಾಗಿ ಯೂಸ್ ಮಾಡ್ತೀವಿ. ಬಟ್ ಈ ಹುಕ್ ಸ್ಕ್ರೇಪರ್ನ ಲಾರ್ಜ್ ಫ್ಲ್ಯಾಟ್ ಸರ್ಫೇಸಲ್ಲಿ ಸೆಂಟ್ರ್ ಪೋರ್ಷನಲ್ಲಿ ದೊಡ್ಡದು ಫ್ಲ್ಯಾಟ್ ಆಗಿರೋವಂಥ ಸರ್ಫೇಸಲ್ಲಿ ಸೆಂಟ್ರ್ ಪೋರ್ಷನ್ಗಳಲ್ಲಿ ಇರೋವಂಥ ಐ ಸ್ಪಾಟ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಎಲ್ಲಿ ಈ ಫ್ಲ್ಯಾಟ್ ಸ್ಕ್ರೇಪರ್ನ ನಾವು ಯೂಸ್ ಮಾಡೋಕ್ಕಾಗಲ್ವೋ ಅಥವಾ ಕನ್ವೀನಿಯೆಂಟ್ ಅಲ್ವೋ ಅಂಥ ಕಡೆ ಈ ಹುಕ್ ಸ್ಕ್ರೇಪರ್ನ ಯೂಸ್ ಮಾಡ್ತೀವಿ. ಫಾರ್ ಸ್ಕ್ರೇಪಿಂಗ್ ಕರ್ವ್ಡ್ ಸರ್ಫೇಸಸ್, ಕರ್ವ್ಡ್ ಸರ್ಫೇಸಸ್ಸಲ್ಲೂ ಸ್ಕ್ರೇಪ್ ಮಾಡೋದಕ್ಕೆ ಈ ಥರ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಈಗ ಒಂದು ಡ್ರಿಲ್ಲಿಂಗ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಒಳಗಡೆ ನಮಗೆ ಫ್ಲ್ಯಾಟ್ ಸರ್ಫೇಸಲ್ಲಿ ಹಾಕಿ ನಾವು ರಿಮೂವ್ ಮಾಡೋಕ್ಕಾಗಲ್ಲ. ಅಂಥ ಕಡೆ ಇದನ್ನು ಹಾಕಿ ರಿಮೂವ್ ಮಾಡ್ತೀವಿ. ನೋಡಿ, ಹಾಫ್ ರೌಂಡ್ ಸ್ಕ್ರೇಪರ್ ಅಂತ ಇದ್ದಾಗ ನಿಮಗೆ ಅದು ಹಾಫ್ ರೌಂಡ್ ಅಂತ ಮೈಂಡಲ್ಲಿ ಬಂದ್ಬಿಡುತ್ತೆ. ನೋಡಿ, ಹಾಫ್ ರೌಂಡ್ ಸ್ಕ್ರೇಪರ್ ಈಸ್ ಕರ್ವ್ಡ್ ಸ್ಲೈಟ್ಲಿ ಟುವರ್ಡ್ಸ್ ದಿ ಕರ್ವ್ಡ್ ಸರ್ಫೇಸ್. ಈ ಸ್ಲೈಟಾಗಿ ಕರ್ವ್ ಇರ್ತದೆ. ಆ ಕರ್ವ್ ಹೆಂಗಿರುತ್ತೆ, ಈ ನೋಡಪ್ಪ ಇದು ಏನಾದ್ರು ಈ ಥರ ನೋಡಿ, ಈ ಥರ ಹಿಂಗಿದ್ರೆ ಕರ್ವ್ಡ್ ಸರ್ಫೇಸು, ಅದು ಆ ಶೇಪು ಹಿಂಗೆ ಇರ್ತದೆ. ಈ ಚಾಕು ಥರ ಒಂದು ಸ್ವಲ್ಪ ಈ ಥರ ಇರಲ್ವಾ. ಸೊ ಆ ಥರ ಇದಕ್ಕೆ ಸೂಟ್ ಆಗೋ ಥರನೇ ಇರ್ತದೆ. ಕರ್ವ್ಡು ಇದಕ್ಕೆ ಸೂಟ್ ಆಗೋ ಥರನೇ ಇರ್ತದೆ. ನೋಡಿ ಫಿಗರಲ್ಲಿ ಅಲ್ವಾ, ಇದು ಹಿಂಗಿದೆ. ಈ ಕರ್ವ್ಡ್ ಸರ್ಫೇಸ್ ಮೇಲೆ ನಾವು ಸ್ಕ್ರೇಪಿಂಗ್ ಮಾಡಬೇಕು, ಅವಾಗ ಇದಕ್ಕೆ ಸೂಟ್ ಆಗುವಂಥದ್ದು ಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಕರ್ವ್ಡು ಇರುತ್ತೆ. ಅದು ಕೂಡ ಸ್ಲೈಟ್ಲಿ ಟುವರ್ಡ್ಸ್ ಕರ್ವ್ಡ್ ಸರ್ಫೇಸ್ಗೆ ಸೂಟ್ ಆಗೋ ಥರ ಅಂತ ಟುವರ್ಡ್ಸ್ ಕರ್ವ್ಡ್ ಸರ್ಫೇಸ್ ಅಂತಂದರೆ. ಆ್ಯಂಡ್ ಇಟ್ ಈಸ್ ಯೂಸ್ ಟು ಸ್ಕ್ರೇಪ್ ಬೇರಿಂಗ್ ಬ್ಲಾಕ್ಸ್ ಆರ್ ಬ್ರಾಸಸ್. ಇದು ಈ ಬೇರಿಂಗ್ ಬ್ಲಾಕ್ಸ್ನ ಹೈ ಸ್ಪಾಟ್ಸ್ ತೆಗೆಯೋದಕ್ಕೆ ಯಾವುದನ್ನು ಯೂಸ್ ಮಾಡ್ತಾರೆ ಅದನ್ನು ಕೇಳ್ತಾ ಇರ್ತಾನೆ ಮಕ್ಕಳೇ. ನೀವು ಹಾಫ್ ರೌಂಡ್ ಸ್ಕ್ರೇಪರ್ ಅಂತ ಬರಿಬೇಕಾಗುತ್ತೆ. ಅಥವಾ ಈ ಬ್ರಾಸಸ್ಸಲ್ಲಿ ಇರೋವಂಥ ಹೈ ಸ್ಪಾಟ್ಸ್ನ ರಿಮೂವ್ ಮಾಡೋದಕ್ಕೆ ಇಟ್ ಈಸ್ ಯೂಸ್ ಟು ಸ್ಕ್ರೇಪ್ ಬೇರಿಂಗ್ ಬ್ಲಾಕ್ಸ್ ಆರ್ ಬ್ರಾಸಸ್. ಅದರಲ್ಲಿರುವಂಥ ಹೈ ಸ್ಪಾಟ್ಸ್ನ ರಿಮೂವ್ ಮಾಡೋದಕ್ಕೆ ಈ ಹಾಫ್ ರೌಂಡ್ ಸ್ಕ್ರೇಪರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರೆಷರ್ ಈಸ್ ಅಪ್ಲೈಡ್ ಇನ್ ರೇಡಿಯಲ್ ಡೈರೆಕ್ಷನ್ ಆ್ಯಂಡ್ ಕಟಿಂಗ್ ಎಡ್ಜ್ ರಿಮೂವ್ಡ್ ಅಟ್ ರೈಟ್ ಆ್ಯಂಗಲ್ಸ್ ಟು ಇಟ್ಸ್ ಲೆಂತ್. ಮತ್ತು ನಿಮಗೆ ಫ್ಲ್ಯಾಟ್ ಸ್ಕ್ರೇಪರ್ಲಾಗೆ ಫ್ಲ್ಯಾಟ್ ಸ್ಕ್ರೇಪರಲ್ಲಿ ನಿಮಗೆ ಹೆಂಗಿತ್ತು ಅಂತಂದರೆ ನೀವು ಹೆಂಗೆ ವರ್ಕ್ ಮಾಡೋದಂದರೆ ಅಲ್ಲಿ ಹೀಗೆ ಮುಂದಕ್ಕೆ ಅಥವಾ ಹಿಂದಕ್ಕೆ ಹೀಗೆ ತೆಗೆಯೋದು. ಬಟ್ ಇಲ್ಲಿ ರಿಮೂವ್ ಮಾಡೋದು ಹೆಂಗಪ್ಪ ಅಂದರೆ ಹಿಂಗೆ ಕಟಿಂಗ್ ಎಡ್ಜ್ ರೈಟ್ ಈ ಸ್ಟ್ರೈಟ್ಗೆ ಹೀಗೆ ಈಗ ರೈಟ್ ಆ್ಯಂಗಲ್ಗೆ ಮೂವ್ ಆಗುತ್ತೆ. ಹಿಂಗೆ ಪ್ರೆಷರ್ ಅಪ್ಲೈ ಆಗುತ್ತೆ. ಯಾಕೆಂದರೆ ಸರ್ಫೇಸಲ್ಲಿ ಹಿಂಗಿರುತ್ತಲ್ಲ, ನಾವು ಹಂಗೆ ಉಜ್ಜಿದ್ರೆ ಅಲ್ಲಿ
ಸ್ಕ್ರ್ಯಾಚ್ ಆಗಿಬಿಡುತ್ತೆ ಮತ್ತು ಶೇಪ್ ಔಟ್ ಆಗಿಬಿಡುತ್ತೆ. ಸೊ ಈ ಥರ ಹಿಂಗೇನಾದ್ರು ಇದ್ದರೆ ಇಲ್ಲಿ ನಾವು ಈ ಥರ ಸ್ಕ್ರೇಪ್ ಮಾಡಿ ಇಲ್ಲಿ ಈ ಥರ ಕರ್ವ್ಡ್ ರೈಟ್ ಆ್ಯಂಗಲ್ಗೆ ಪ್ರೆಷರ್ನ ಕೊಟ್ಟು ಅಲ್ಲಿರುವಂಥ ನಾವು ಹೈ ಸ್ಪಾಟ್ಸ್ನ ತೆಗಿತೀವಿ. ಸೊ ದಟ್ ಸ್ಕ್ರೇಪಿಂಗ್ ಮಾರ್ಕ್ಸ್ ಆರ್ ಸರ್ಕಮ್ಫರೆನ್ಷಿಯಲ್. ಮತ್ತು ಈಗ ಸ್ಕ್ರೇಪಿಂಗ್ ಮಾಡಿದಾಗ ಮಾರ್ಕ್ ಬೀಳುತ್ತಲ್ವ, ನೀವು ಆ ರೌಂಡಿಗೆ ಇರೋದ್ರಲ್ಲಿ ಹಿಂಗೆ ಮಾಡಿದ್ರೆ ಅಲ್ಲಿ ಮಾರ್ಕು ಅಡ್ಡ ಬೀಳುತ್ತೆ. ನೀವು ಈ ಥರ ಮಾಡಿದಾಗ ಆ ಸ್ಕ್ರೇಪಿಂಗ್ ಮಾರ್ಕ್ಸು ಕೂಡ ರೌಂಡ್ಗೆ ಇರುತ್ತೆ, ಡಿಸ್ಟರ್ಬ್ ಆಗಲ್ಲ. ಮತ್ತೊಂದು ಸ್ಕ್ರೇಪರು ಅದೇ 3 ಸ್ಕ್ವೇರ್ ಅಥವಾ ಟ್ರಯಾಂಗ್ಯುಲರ್ ಸ್ಕ್ರೇಪರು ಮಕ್ಕಳಲ್ಲಿ ಬಂತು ನೋಡಿ. ಇದು ನಮ್ಮ ಬುಕ್ಕಲ್ಲಿ ಇರುವಂಥದ್ದು. ಇದಿಷ್ಟು ಉದ್ದ ಮಾಮೂಲಿ ಕಾಲಿದೆ, ಇಲ್ಲಿ ಮಾತ್ರ ಟ್ರಯಾಂಗಲ್ ಶೇಪಲ್ಲಿರುವಂಥ ಎಡ್ಜ್ ಇದೆ. ಇದು ನೋಡಿ ಈ ಥರನೂ ಸಿಗುತ್ತೆ. ದಿಸ್ ಈಸ್ ಆಲ್ಸೋ ಸ್ಕ್ರೇಪರ್ ನೋಡಿ. ಇದು ಮಾಮೂಲಿ ಫುಲ್ ಟ್ರಯಾಂಗಲ್ ಫೈಲ್ ಥರನೇ ಇದೆ, ಈ ತುದಿಲಿ ಮಾತ್ರ ಕಟಿಂಗ್ ಎಡ್ಜ್ ಇದೆ ನೋಡಿಲಿ ಅಲ್ವಾ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಸ್ಮಾಲ್ ಡಯಾಮೀಟರ್ ಹೋಲ್ಸ್ ಆ್ಯಂಡ್ ಡಿಬರಿಂಗ್ ಎಡ್ಜ್ ಆಫ್ ಹೋಲ್ಸ್. ಇದು ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ ಸ್ಮಾಲ್ ಡಯಾಮೀಟರ್ಸ್ ಹೋಲ್ಗಳಲ್ಲಿ ಏನಾದರೂ ಸ್ಕ್ರೇಪಿಂಗ್ ಮಾಡಬೇಕಾದ್ರೆ, ಅಥವಾ ಹೋಲ್ ಆದಮೇಲೆ ಆ ಮೇಲ್ಗಡೆ ಬರ್ರು ಕೂತ್ಕೊಂಡ್ಬಿಟ್ಟಿರುತ್ತೆ. ಕೆಲವು ಸಲ ಬರ್ರು ರಿಮೂವ್ ಮಾಡಿರಲ್ಲ, ಹಾಗೆ ಬಂದುಬಿಟ್ಟಿರುತ್ತೆ, ಬರ್ರು ತೆಗೆದೇ ಬಂದುಬಿಟ್ಟಿರುತ್ತೆ, ಅಥವಾ ತೆಗೆದ್ರೂ 100% ಬರ್ರು ಬಂದಿರಲ್ಲ. ಅಂಥ ಜಾಗದಲ್ಲಿ ಈ ಟ್ರಯಾಂಗ್ಯುಲರ್ ಸ್ಕ್ರೇಪರ್ನ ಯೂಸ್ ಮಾಡಿ ಅದು ಹೋಲಲ್ಲಿರುವಂಥದ್ದನ್ನು ತೆಗೆದಾಗ ದ ಕಟಿಂಗ್ ಎಡ್ಜ್ ಈಸ್ ಮೂವ್ಡ್ ಅಟ್ ರೈಟ್ ಆ್ಯಂಗಲ್ಸ್ ಟು ಇಟ್ಸ್ ಲೈನ್. ಇದರಲ್ಲೂ ಕೂಡ ಕಟಿಂಗ್ ಎಡ್ಜು ಹೀಗೀಗೆ ಮೂವ್ ಆಗಲ್ಲ, ಹೀಗೀಗೆ ಮೂವ್ ಆದರೆ ಅಲ್ಲೆಲ್ಲಿ ತೆಗಿಯಕ್ಕೆ ಅಲ್ಲೆಲ್ಲೋ ಸ್ಪಾಟ್ ಇರೋದು ಅಲ್ಲೂ ಇದೇ ಥರ ಕಟಿಂಗು ಎಡ್ಜು ಕೂಡ ಇದೇ ಥರ ಮೂವ್ ರೈಟ್ ಆ್ಯಂಗಲ್ಗೆ ಮೂವ್ ಆಗ. ಆ ಲೆಂತು ಹಿಂಗಿದೆ, ಆ ಲೆಂತ್ಗೆ ರೈಟ್ ಆ್ಯಂಗಲ್ ಇದಲ್ವಾ ಹಿಂಗೆ, ಸೊ ಹಿಂಗೆ ಮೂವ್ ಆಗೋದು. ಇದನ್ನು ರೈಟ್ ಆ್ಯಂಗಲ್ಸ್ ಟು ಅದರ ಲೆಂತ್ಗೆ ರೈಟ್ ಆ್ಯಂಗಲ್ಗೆ ಹಿಂಗೆ ಮೂವ್ ಆಗುತ್ತೆ ಅಂತ. ಅದು ಸೆಂಟೆನ್ಸು ಕನ್ಫ್ಯೂಸ್ ಮಾಡ್ಕೊಬೇಡಿ. ದ ಕಟಿಂಗ್ ಎಡ್ಜ್ ಈಸ್ ಮೂವ್ಡ್ ಅಂದರೆ ಎಲ್ಲಿ ಮೂವ್ ಮಾಡ್ತೀವಿ, ಹೆಂಗೆ ಮೂವ್ ಮಾಡ್ತೀವಿ ಅಂದರೆ ಈ ಲೆಂತ್ ಹಿಂಗಿದೆ ಲೆಂತು, ಇದಕ್ಕೆ ರೈಟ್ ಆ್ಯಂಗಲ್ಲು ನೋಡಿ ಇದು ಹಿಂಗೆ ಅಥವಾ ಹಿಂಗೆ ಮೂವ್ ಮಾಡಿ, ಹಿಂಗೆ ಅಥವಾ ಹಿಂಗೆ ಮೂವ್. ಸೊ ಇದನ್ನು ರೈಟ್ ಆ್ಯಂಗಲ್ಸ್ ಟು ಇಟ್ಸ್ ಲೆಂತ್ ಅಂತ ಕರೀತಾರೆ. ಮತ್ತೊಂದು ಬುಲ್ ನೋಸ್ ಸ್ಕ್ರೇಪರ್. ಮಕ್ಕಳು ಇದೂ ಸ್ವಲ್ಪ ಯಾವಾಗಲೂ ಕೇಳ್ತಾ ಇರ್ತಾನೆ, ಇದ್ರೂ ಕೂಡ ಸ್ವಲ್ಪ ಗಮನ ಇರಲಿ. ಇದು ನೋಡಿ ಈ ಥರ ರೌಂಡ್ ಶೇಪ್ ಇರುತ್ತೆ, ಎಡ್ಜು ಈ ಥರ ರೌಂಡ್ ಶೇಪ್ ಇರುತ್ತೆ. ಇದು ಕೂಡ ನನಗೆ ಇಂಟರ್ನೆಟ್ಟಲ್ಲಿ ಫಿಗರ್ಸ್ ಸಿಗಲಿಲ್ಲ ನೋಡಿ. ಈ ಥರ ರೌಂಡ್ ಶೇಪ್ ಇರುತ್ತೆ, ಇದನ್ನು ಬುಲ್ ನೋಸ್ ಸ್ಕ್ರೇಪರ್ ಅಂತ ಕರೀತಾರೆ. ಮಕ್ಕಳು ಬುಲ್ ನೋಸ್ ಸ್ಕ್ರೇಪರ್ ಈಸ್ ಫೋರ್ಜ್ಡ್ ಟು ಎ ಡಿಸ್ಕ್ ಲೈಕ್ ಎಂಡ್. ಇದನ್ನು ಫೋರ್ಜಿಂಗ್ ಮಾಡಿರ್ತಾರೆ, ಹೀಟ್ ಮಾಡಿ ಹೊಡೆದು ಹ್ಯಾಮರಿಂಗ್ ಎಲ್ಲ ಮಾಡಿ ಆಮೇಲೆ ಫಿನಿಶಿಂಗ್ ಮಾಡಿ ಆಮೇಲೆ ಶಾರ್ಪ್ ಎಡ್ಜೆಲ್ಲ ಮಾಡ್ತಾರೆ. ಸೊ ಇದನ್ನು ಫೋರ್ಜಿಂಗ್ ಮಾಡಿ ಈ ಥರ ಡಿಸ್ಕ್ ಥರ ಇದಕ್ಕೆ ಫಿನಿಶಿಂಗ್ ಕೊಟ್ಟಿರ್ತಾರೆ. ಎಂಡ್ ನೋಡಿ ಡಿಸ್ಕ್ ಥರ ಇದೆ ಅಲ್ವಾ, ಸೊ ಅದನ್ನೇ ಅವನು ಹೇಳಿದ್ದಾನೆ ಅಷ್ಟೇ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಲಾರ್ಜ್ ಬೇರಿಂಗ್ಸ್. ಮಕ್ಕಳೇ ಇದನ್ನು ರೆಡ್ ಇಂಕಲ್ಲಿ ಅಂಡರ್ಲೈನ್ ಮಾಡಿ ಡಬಲ್ ಮಾಡಿ ಅಥವಾ ಬ್ಲಾಕ್ ಮಾಡ್ಕೊಳ್ಳಿ, ಅದನ್ನು ಸುತ್ತ ಒಂದು ರೆಡ್ ಇಂಕಲ್ಲಿ ರೌಂಡ್ ಮಾಡ್ಬಿಡಿ. ಈ ಸೆಂಟೆನ್ಸ್ ಬುಲ್ ನೋಸ್ ಸ್ಕ್ರೇಪರ್ ಈಸ್ ಯೂಸ್ಡ್ ಟು ಸ್ಕ್ರೇಪಿಂಗ್ ಲಾರ್ಜ್ ಬೇರಿಂಗ್ಸ್. ಇದನ್ನು ಮ್ಯಾಕ್ಸಿಮಮ್ ಎಕ್ಸಾಮಲ್ಲಿ ಇದನ್ನು ಕೇಳ್ಬಿಟ್ಟಿದ್ದಾನೆ. ಇದನ್ನು ನೀವು ರೆಡ್ ಇಂಕಲ್ಲಿ ಇದನ್ನು ರೌಂಡ್ ಅಪ್ ಮಾಡಿಕೊಂಡು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಲಾರ್ಜ್ ಬೇರಿಂಗ್ ಸರ್ಫೇಸ್ನ ಸ್ಕ್ರೇಪಿಂಗ್ ಮಾಡೋದಕ್ಕೆ ಯಾವ ಸ್ಕ್ರೇಪರ್ ಯೂಸ್ ಮಾಡ್ತಾರೆ ಅಂದರೆ ಬುಲ್ ನೋಸ್ ಸ್ಕ್ರೇಪರ್. ಅಥವಾ ಬುಲ್ ನೋಸ್ ಸ್ಕ್ರೇಪರ್ನ ಯಾವುದಕ್ಕೆ ಯೂಸ್ ಮಾಡೋದು ಅಥವಾ ಎಲ್ಲಿ ಯೂಸ್ ಮಾಡೋದು ಅಂದರೆ ಲಾರ್ಜ್ ಬೇರಿಂಗ್ ಸರ್ಫೇಸಲ್ಲಿ ಏನು ಬೇಕು, ಲಾರ್ಜ್ ಬೇರಿಂಗ್ಸ್ ಅಷ್ಟೇ ಹೇಳ್ಬಿಟ್ರು ಸಾಕು. ಇದು ನೀವು ಬರೀ ಅಂಡರ್ಲೈನ್ ಮಾಡೋದು ಸಾಲದು, ಎರಡೆರಡು ಸಲ ಹಿಂಗೆ ಗೀಚಿ ಅದನ್ನು ರೌಂಡ್ ಅಪ್ ಮಾಡಿಕೊಂಡು 3 ಸ್ಟಾರೋ ಅಥವಾ 4 ಸ್ಟಾರೋ ಏನಾದ್ರು ಹಾಕ್ಕೊಳ್ಳಿ, ಒಟ್ಟಿನಲ್ಲಿ ಇದು ನಿಮ್ಮ ತಲೆ ಒಳಗಡೆ ಇರಬೇಕು. ಬುಲ್ ನೋಸ್ ಸ್ಕ್ರೇಪರು ಲಾರ್ಜ್ ಬೇರಿಂಗಲ್ಲಿರುವಂಥ ಹೈ ಸ್ಪಾಟ್ಸ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡುವಂಥ ಸ್ಕ್ರೇಪರು. ಉಲ್ಟಾ ಪುಲ್ಟಾ ಎಲ್ಲ ತಿರುಗಿಸಿ ಮುರಿಸಿ ಎಲ್ಲ ಕೇಳ್ತಾನೆ. ಲಾರ್ಜ್ ಬೇರಿಂಗ್ಸ್ ಅಲ್ಲಿ ಇರುವಂಥ ಹೈ ಸ್ಪಾಟ್ಸ್ನ ರಿಮೂವ್ ಮಾಡೋದಕ್ಕೆ ಯಾವ ಸ್ಕ್ರೇಪರ್ ಯೂಸ್ ಮಾಡ್ತಾರೆ ಅಂತ ಕೇಳ್ಬಿಡ್ತಾನೆ. ಅಲ್ಲಿ ಬುಲ್ ನೋಸ್ ಸ್ಕ್ರೇಪರು ಅಥವಾ ಟ್ರಯಾಂಗ್ಯುಲರ್ ಸ್ಕ್ರೇಪರು ಅಥವಾ ಫ್ಲ್ಯಾಟ್ ಸ್ಕ್ರೇಪರು ಅಥವಾ ಹುಕ್ ಸ್ಕ್ರೇಪರು ಅಂತೆಲ್ಲ ಕೊಟ್ಬಿಡ್ತಾನೆ. ಅವಾಗ ನೀವು ಈ ಬುಲ್ ನೋಸ್ ಸ್ಕ್ರೇಪರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಬುಲ್ ನೋಸ್ ಸ್ಕ್ರೇಪರ್ನ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದನ್ನು ಕೊಡ್ತಾನೆ ಉಲ್ಟಾ. ಬೇರಿಂಗ್ ಸರ್ಫೇಸು, ಫ್ಲ್ಯಾಟ್ ಸರ್ಫೇಸು, ಲಾರ್ಜ್ ಫ್ಲ್ಯಾಟ್ ಸರ್ಫೇಸು, ಕರ್ವ್ಡ್ ಸರ್ಫೇಸು ಅಂತ ಏನೇನು ಕೊಡ್ತಾನೆ.
ಈಗ ನೀವೇನು ಬರಬೇಕು, ಬೇರಿಂಗ್ ಅಂತ ಬರಬೇಕು. ಆ ಬೇರಿಂಗ್ ಅಂತ ಎಲ್ಲಿದೆ ಅಂಥ ಕಡೆ ಎಲ್ಲ ಈ ಬುಲ್ ನೋಸ್ ಸ್ಕ್ರೇಪರ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅದನ್ನು ತಿಳ್ಕೊಳ್ಳಿ. ಇದನ್ನು ನೀವು ತಲೆ ಒಳಗಡೆ ಇಟ್ಕೊಳ್ಳೇಬೇಕು, ಯಾಕೆಂದರೆ ಇದು 3 ಮಾರ್ಕ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ 2 ways, ಐದರ್ ವಿತ್ ದ ಸರ್ಕಂಫರೆನ್ಷಿಯಲ್ ಮೂಮೆಂಟ್ ಅಥವಾ ಆಫ್ ರೌಂಡ್ ಅಥವಾ ಲಾಂಗಿಟ್ಯೂಡಿನಲ್ ಮೂಮೆಂಟ್. ನೋಡಿ, ಇದು 2 ವೇನಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಬುಲ್ನೋಸ್ ಸ್ಕ್ರೇಪರ್ನ ಹೀಗೂ ಯೂಸ್ ಮಾಡ್ಬೋದು ಅಥವಾ ಹೀಗೂ ಯೂಸ್ ಮಾಡ್ಬೋದು. ಇದು ಸರ್ಕಂಫರೆನ್ಷಿಯಲ್ಲು ಮೂಮೆಂಟು, ಆಫ್ ರೌಂಡು, ಫುಲ್ ರೌಂಡಲ್ಲ, ಆಫ್ ರೌಂಡಲ್ಲಿ ಸರ್ಕಂಫರೆನ್ಸ್ ಮೂಮೆಂಟು, ಲಾಂಗಿಟ್ಯೂಡಿನಲ್ ಮೂಮೆಂಟು. ಫ್ಲ್ಯಾಟ್ ಸ್ಕ್ರೇಪರ್ ಥರ ಲಾಂಗಿಟ್ಯೂಡಿನಲ್ ಮೂಮೆಂಟು, ಆಫ್ ರೌಂಡ್ ಸ್ಕ್ರೇಪರ್ ಥರ ಈ ಥರ ಸರ್ಕಂಫರೆನ್ಷಿಯಲ್ ಮೂಮೆಂಟ್. ಎರಡೂ ಕೇಳ್ತೀನಿ ಮಕ್ಕಳೇ. ಇದನ್ನೂ ಕೇಳ್ತೀನಿ ನಿಮಗೆ ಕ್ವಶನ್ನು. ಹೆಂಗೆ ಅಂದರೆ 2 ವೇನಲ್ಲಿ ಯೂಸ್ ಮಾಡ್ಬೋದಾದಂಥ ಸ್ಕ್ರೇಪರ್ ಯಾವುದು? 2 ವೇ, ಸರ್ಕಂಫರೆನ್ಷಿಯಲ್ಲು ಅಥವಾ ಲಾಂಗಿಟ್ಯೂಡಿನಲ್ಲು 2 ವೇನಲ್ಲಿ ಯೂಸ್ ಮಾಡಬಹುದಾದಂಥ ಸ್ಕ್ರೇಪರ್ ಯಾವುದು ಅಂತಲೂ ಕೇಳ್ತಾನೆ. ಅಥವಾ ಉಲ್ಟಾ ಕೇಳ್ತಾನೆ, ಬುಲ್ನೋ ಸ್ಕ್ರೇಪರ್ನ ಯಾವ್ಯಾವ ಮೂಮೆಂಟಲ್ಲಿ ಯೂಸ್ ಮಾಡ್ಬೋದು. ಇದನ್ನು 2 ಮೂಮೆಂಟಲ್ಲಿ, ಅಂದರೆ ಹೀಗೂ ಸರ್ಕಂಫರೆನ್ಸಲ್ಲೂ ಯೂಸ್ ಮಾಡ್ಬೋದು, ಲಾಂಗಿಟ್ಯೂಡಿನಲ್ಲೂ ಯೂಸ್ ಮಾಡ್ಬೋದು. 2 ಡೈರೆಕ್ಷನಲ್ಲಿ ಯೂಸ್ ಮಾಡೋಂಥ ಸ್ಕ್ರೇಪರು ಬುಲ್ ನೋಸ್ ಸ್ಕ್ರೇಪರ್. ನೋಡಿ, ಇಲ್ಲಿದೆ, ಇಲ್ಲಿ ನೋಡಿ, ಈ ಥರ ಯೂಸ್ ಮಾಡ್ತಾರೆ. ಮಾಮೂಲಿ ಇದ್ದರೆ ಈ ಥರನೂ ಯೂಸ್ ಮಾಡ್ಬೋದು. ಸೊ ಇದು ಬೇರಿಂಗು. ಈ ಬೇರಿಂಗಲ್ಲಿರೋಂಥ ಐಸ್ ಸ್ಪಾಟ್ಸ್ನ ರಿಮೂವ್ ಮಾಡೋಕ್ಕೆ ಬುಲ್ ನೋಸ್ ಸ್ಕ್ರೇಪರ್ನ ಯೂಸ್ ಮಾಡ್ತಾ ಇದ್ದಾನೆ. ಈ ರೆಡ್ಡಲ್ಲಿ ಕೊಟ್ಟಿರೋದನ್ನು ನೀವು ದಯವಿಟ್ಟು ಇನ್ನೊಂದು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಇದನ್ನು ಹೈಲೈಟ್ ಮಾಡ್ಕೊಳ್ಳಿ, ಓಕೆನಾ? ಇನ್ನು ಈ ಸ್ಕ್ರೇಪರ್ ಮೆಟೀರಿಯಲ್ಲು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಲ್ವ, ನಾನು ಆವಾಗಲೇ ಹೇಳಿದೆ ಅದನ್ನು. ಇಲ್ಲೂ ಅದನ್ನೇ ಒಂದು ಸಲ ನೋಡೋಣ. ಹೈ ಗ್ರೇಡ್ ಟೂಲ್ ಸ್ಟೀಲಲ್ಲಿ ಮಾಡಿರ್ತಾರೆ, ಅಥವಾ ಕೆಲವು ಸಲ ಸ್ಪೆಷಲ್ ಅಲಾಯ್ ಸ್ಟೀಲ್ ಮತ್ತು ಟಂಗ್ಸ್ಟನ್ ಕಾರ್ಬೈಡ್ ಟಿಪ್ ಟೂಲ್ ಅದನ್ನು ಯೂಸ್ ಮಾಡ್ತಾರೆ. ಟಂಗ್ಸ್ಟನ್ ಕಾರ್ಬೈಡ್ ಟಿಪ್ ಟೂಲ್ ಅಂದರೆ ಏನಪ್ಪ ಅಂದರೆ ನೋಡಿ, ಇದು ಬರುತ್ತೆ, ಸಾರಿ ನೋಡಿ, ಇದು ಯೂಸ್ ಆ್ಯಂಡ್ ಥ್ರೋ ಟಿಪ್ ಟೂಲ್. ಇದು ಟೂಲ್, ಇದು ಈ 3 ಇದಾವಲ್ಲ, ಇದು ಟೂಲು. ಇದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಇಲ್ಲಿ ಫಿಕ್ಸಿಂಗ್ ಮಾಡೋಕ್ಕೆ ಜಾಗ ಇರುತ್ತೆ, ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು. ಯೂಸ್ ಆಗಿ ಅದು ಶಾರ್ಪ್ ಎಲ್ಲ ಹೋದ್ಮೇಲೆ ಬಿಸಾಕೋದು, ಇನ್ನೊಂದು ತಗೊಳ್ಳೋದು, ಅಷ್ಟೇ ಇದ್ರ ಕೆಲಸ. ಪುನಃ ರೀಶಾರ್ಪ್ನಿಂಗ್ ಎಲ್ಲ ಮಾಡ್ತಾ ಕೂತ್ಕೊಳ್ಳೋಲ್ಲ ಇದು. ಇದನ್ನು ಟಂಗ್ಸ್ಟನ್ ಕಾರ್ಬೈಡ್ ಟಿಪ್ಪಡ್ ಟೂಲ್ ಅಂತ ಕರೀತಾರೆ. ಟಂಗ್ಸ್ಟನ್ ಕಾರ್ಬೈಡ್ ಟಿಪ್ಪಡ್ ಟೂಲ್. ಇದನ್ನು ಇಲ್ಲಿ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಫಿಕ್ಸ್ ಮಾಡಿ ಇದಕ್ಕೆ ಫಿಕ್ಸಿಂಗಿಗೆ ವ್ಯವಸ್ಥೆ ಇರುತ್ತೆ, ಫಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ. ಶಾರ್ಪ್ನೆಸ್ ಹೋದ್ಮೇಲೆ ತೆಗಿತಾರೆ, ಬಿಸಾಕ್ತಾರೆ, ಹೊಸ ಇದನ್ನು ತೊಗೋತಾರೆ. ಇದನ್ನು ಕಾರ್ಬೈಡ್ ಟಿಪ್ಪಡ್ ಟೂಲ್ ಅಂತ ಕರೀತಾರೆ. ಅಥವಾ ಡೈರೆಕ್ಟಾಗಿ ಪೂರ್ತಿ ಹಾಗೆ ಒಂದು ಸಿಂಗಲ್ ಪೀಸೇ ಇರುತ್ತೆ, ನಾವು ಆವಾಗಲೇ ನೋಡಿದ್ವಲ್ಲ ಆ ಥರ ಇರುತ್ತೆ. ಅಥವಾ ಈ ಥರ, ಅದಕ್ಕೆ ನಿಮಗೆ ಇದನ್ನು ಫಿಗರಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಬುಕ್ಕಲ್ಲಿ ಇಲ್ಲ, ಇಂಟರ್ನೆಟ್ಟಲ್ಲಿರೋದನ್ನು ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ಕಾಲ್ಡ್ ಟಂಗ್ಸ್ಟನ್ ಕಾರ್ಬೈಡ್ ಟಿಪ್ಪಡ್ ಟೂಲ್. ಇದು ಕಟಿಂಗ್ ಎಡ್ಜೆಲ್ಲ ಇರುತ್ತೆ. ಇದನ್ನು ಇಲ್ಲಿ ಫಿಕ್ಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಶಾರ್ಪ್ನೆಸ್ ಹೋದ್ಮೇಲೆ ಇದನ್ನು ತೆಗೆದು ಬಿಸಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಅಥವಾ ಹೈ ಗ್ರೇಡ್ ಟೂಲ್ ಸ್ಟೀಲಲ್ಲಿ ಮಾಡಿರ್ತಾರೆ. ಮತ್ತು ಇದ್ರದ್ದು ಸ್ಪೆಸಿಫಿಕೇಷನ್ ಹೆಂಗೆ ಸ್ಪೆಸಿಫೈ ಮಾಡೋದು ಇದನ್ನು ಅಂದರೆ, ದ ಓವರ್ ಆಲ್ ಲೆಂತ್ ಆಫ್ ಬ್ಲೇಡ್ ಆ್ಯಂಡ್ ಹ್ಯಾಂಡಲ್ ಮೇ ರೇಂಜ್ ಫ್ರಮ್ 150 to about 500 mm. ಇಲ್ಲಿಂದ ಇಲ್ಲಿ ತನಕ ಫುಲ್ ಹ್ಯಾಂಡ್ಲು ಸಮೇತ 150 mm ಇಂದ 500 mm ತನಕ ಸಿಗುತ್ತೆ. ಆ್ಯಂಡ್ ಕೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಸ್ಕ್ರೇಪರ್ಸ್. ಈ ಸ್ಕ್ರೇಪರ್ಸ್ನ ನಾವು ಸ್ವಲ್ಪ ಕೇರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಮೇಂಟೈನ್ ಮಾಡಬೇಕಪ್ಪ ಅಂತಂದರೆ, ಸಿಂಪಲ್, ಆಲ್ವೇಸ್ ಯೂಸ್ ಸ್ಕ್ರೇಪರ್ಸ್ ವಿತ್ ಫರ್ಮ್ಲಿ ಫಿಟೆಡ್ ಹ್ಯಾಂಡಲ್ಲು ಲೂಸ್ ಆಗಿರೋವಂಥದ್ದನ್ನೆಲ್ಲ ಯೂಸ್ ಮಾಡಬೇಡಿ. ಗಟ್ಟಿಯಾಗಿ ಫಿಕ್ಸ್ ಆಗಿರೋವಂಥ ಹ್ಯಾಂಡಲ್ನ ಇರೋವಂಥ ಸ್ಕ್ರೇಪರ್ನ ಯೂಸ್ ಮಾಡಿ. ಆ್ಯಂಡ್ ಸ್ಕ್ರೇಪರ್ಸ್ ಮಸ್ಟ್ ಬಿ ಶಾರ್ಪ್ ಆ್ಯಂಡ್ ಕೆಪ್ಟ್ ವಿತ್ ಗುಡ್ ಕಂಡೀಷನ್ ಟು ಹ್ಯಾಂಡಲ್. ಮತ್ತು ಈ ಸ್ಕ್ರೇಪರು ತುಂಬ ಶಾರ್ಪ್ ಆಗಿರಬೇಕು, ಗುಡ್ ಕಂಡೀಷನಲ್ಲಿ ಇರಬೇಕು. ಅದನ್ನು ಹ್ಯಾಂಡ್ಲಿಂಗ್ ಮಾಡಬೇಕಾದ್ರೆ ಇಟ್ ಮಸ್ಟ್ ಬಿ ಎ ವೆರಿ ಗುಡ್ ಕಂಡೀಷನ್. ಅದು ತುಂಬ ಒಳ್ಳೆ ಕಂಡೀಷನಲ್ಲಿ ಇರಬೇಕು, ತುಂಬ ಶಾರ್ಪ್ ಆಗಿರಬೇಕು. ನೀವು ಶಾರ್ಪ್ ಆಗಿಲ್ಲ ಸ್ಕ್ರೇಪರ್ಸ್ ಅಂತಂದರೆ, ಆ ಸ್ಪಾಟಲ್ಲಿ ಆ ಐ ಸ್ಪಾಟ್ಸ್ನ ರಿಮೂವ್ ಮಾಡೋಕ್ಕೆ ಹೋಗ್ಬಿಟ್ಟು
ಬೇರೆ ಸ್ಪಾಟ್ಸ್ಗಳು ಕ್ರಿಯೇಟ್ ಆಗೋಗ್ತವೆ, ಸ್ಕ್ರ್ಯಾಚಸ್ಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಸ್ಕ್ರೇಪರ್ಸ್ ಯಾವಾಗಲೂ ತುಂಬ ಶಾರ್ಪ್ ಆಗಿರಬೇಕು ಮಕ್ಕಳು. ಅದನ್ನು ಹ್ಯಾಂಡ್ಲ್ ಮಾಡಬೇಕು ಅಂತಂದರೆ ತುಂಬಾ ಶಾರ್ಪ್ ಆಗಿರಬೇಕು. ಅದೇ ಥರ ಮೇಂಟೈನು ಮಾಡಬೇಕು. ಸೆಲೆಕ್ಟ್ ದಿ ಸ್ಕ್ರೇಪರ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಎಲ್ಲಿ ಯಾವ ಥರದ ಸ್ಕ್ರೇಪರ್ನ ಯೂಸ್ ಮಾಡಬೇಕೋ ಅದೇ ಥರದ ಸ್ಕ್ರೇಪರ್ನ ಯೂಸ್ ಮಾಡಬೇಕು. ಆಫ್ ರೌಂಡ್ ಯೂಸ್ ಮಾಡಬೇಕು ಅಂದರೆ ಅಲ್ಲಿ ಆಫ್ ರೌಂಡೇ ಯೂಸ್ ಮಾಡಬೇಕು. ಅಲ್ಲಿ ಟ್ರಯಾಂಗಲ್ ಯೂಸ್ ಮಾಡಬೇಕು ಅಂದರೆ ಅಲ್ಲಿ ಟ್ರಯಾಂಗಲೇ ಯೂಸ್ ಮಾಡಬೇಕು. ಅಥವಾ ಬುಲ್ ನೋಸ್ ಯೂಸ್ ಮಾಡಬೇಕು ಅಂದರೆ ಬುಲ್ ನೋಸೇ ಯೂಸ್ ಮಾಡಬೇಕು. ಅಲ್ಲಿ ಬುಲ್ ನೋಸೇ ಯೂಸ್ ಮಾಡಬೇಕು. ಆಮೇಲೆ ಯೂಶಲಾಗಿ ಜನರಲಾಗಿ ಬುಲ್ ನೋಸ್ ಇಟ್ಕೊಂಡ್ಬಿಟ್ರೆ ಫ್ಲ್ಯಾಟಲ್ಲೂ ಯೂಸ್ ಮಾಡಿಬಿಡ್ತಾರೆ, ಎಲ್ಲ ಕಡೆನೂ ಅದನ್ನು ಯೂಸ್ ಮಾಡ್ಕೋತಾರೆ. ಬಟ್ ಅಲ್ಲಿ ಬೇರಿಂಗ್ ಬಂದಾಗ ಬುಲ್ ನೋಸೇ ಯೂಸ್ ಮಾಡಬೇಕು. ಫ್ಲ್ಯಾಟ್ ಸರ್ಫೇಸ್ ಬಂದಾಗ ಫ್ಲ್ಯಾಟ್ ಸ್ಕ್ರೇಪರೇ ಯೂಸ್ ಮಾಡಬೇಕು. ಕರ್ವ್ಡ್ ಸರ್ಫೇಸ್ ಬಂದಾಗ ಅಲ್ಲಿ ಆಫ್ ರೌಂಡ್ ಸ್ಕ್ರೇಪರೇ ನಾವು ಯೂಸ್ ಮಾಡಬೇಕು. ಹೋಲಲ್ಲಿ ನಾವು ಬರ್ರೆಲ್ಲ ತೆಗಿಬೇಕು ಅಂತಂದರೆ ಅಲ್ಲಿ ನೀವು ಟ್ರಯಾಂಗಲರ್ ಸ್ಕ್ರೇಪರ್ನೇ ಯೂಸ್ ಮಾಡಬೇಕು. ಸೊ ಯಾವ್ಯಾವ ಕಂಡೀಷನಲ್ಲಿ ಯಾವ್ಯಾವ ರಿಕ್ವೈರ್ಮೆಂಟ್ ಇದೆ ಅದೇ ಥರದ ಸ್ಕ್ರೇಪರ್ನ ನಾವು ಯೂಸ್ ಮಾಡಬೇಕು. ಆ್ಯಂಡ್ ಶುಡ್ ನಾಟ್ ಟಚ್ ಸ್ಕ್ರೇಪರ್ಸ್ ಎಡ್ಜ್ ಆರ್ ಡೋಂಟ್ ರಿಮೂವ್ ಹ್ಯಾಂಡ್ಸ್ ಆನ್ ಇಟ್ಸ್ ಸರ್ಫೇಸ್. ಡೋಂಟ್ ಮೂವ್. ಈ ಸ್ಕ್ರೇಪರ್ ಎಡ್ಜ್ ಇದೆಯಲ್ಲ, ಈ ಸ್ಕ್ರೇಪರ್ ಎಡ್ಜನ್ನ ಹೀಗೆ ಕೈಯಲ್ಲಿ ಮುಟ್ಟಬೇಡಿ ಅಂತ, ಕೈಯಲ್ಲಿ ಟಚ್ ಮಾಡಬೇಡಿ. ಮತ್ತು ಆ ಸರ್ಫೇಸ್ ಮೇಲೆ ಕೈನ ಹಿಂಗೆ ಆಡಿಸ್ಬೇಡಿ ಅಂತ, ಕೈನ ಈ ಥರ ಮೇಲೆಲ್ಲ ಮೂವ್. ಈಗ ಈ ಸರ್ಫೇಸ್ ಇದೆ, ಈ ಸರ್ಫೇಸಲ್ಲಿ ಈ ಥರ, ಈ ಸರ್ಫೇಸಲ್ಲಿ ಈ ಕಟಿಂಗ್ ಎಡ್ಜನ್ನ ಮುಟ್ಟಬೇಡಿ. ಇಲ್ಲಿ ಈ ಸರ್ಫೇಸ್ ಮೇಲೂ ಇದು ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಹಿಂಗೆಲ್ಲ ಮುಟ್ಟಬೇಡಿ ಅಂತ. ಡೋಂಟ್ ಮೂವ್ ಹ್ಯಾಂಡ್ಸ್ ಆನ್ ಇಟ್ ಸರ್ಫೇಸ್. ಈ ಸರ್ಫೇಸ್ ಮೇಲೆ ಸರ್ಫೇಸ್ ಮೇಲೆ ಮತ್ತು ಇದ್ರ ಮೇಲೂ, ಈ ಸರ್ಫೇಸ್ ಮೇಲೂ ಕೂಡ ನೀವು ಕೈ ಆಡಿಸ್ಬೇಡಿ, ಮೂವ್ ಮಾಡಬೇಡಿ. ಆ್ಯಂಡ್ ಕವರ್ ದಿ ಕಟಿಂಗ್ ಎಡ್ಜ್ ವಿತ್ ರಬ್ಬರ್ ಆರ್ ಲೆದರ್ ಶೀಟ್. ಶೀಟ್ ಅಂತಂದರೆ ಒಂದು ಕವರು, ಅದಕ್ಕೆ ಸ್ಪೆಷಲ್ ಆಗಿ ಮಾಡಿರೋಂಥ ಒಂದು ಕವರು. ಅದು ರಬ್ಬರ್ ಕವರು ಅಥವಾ ಲೆದರ್ದು ಎಲ್ಲ ಇರುತ್ತೆ. ಅದರಿಂದ ಕಟಿಂಗ್ ಎಡ್ಜನ್ನ ಕ್ಲೋಸ್ ಮಾಡಿಟ್ಟಿರಿ ಯೂಸ್ ಮಾಡಬೇಕಾಗ. ಆಫ್ಟರ್ ಯೂಸ್ ಅಪ್ಲೈ ಗ್ರೀಸ್ ಆನ್ ಕಟಿಂಗ್ ಎಡ್ಜ್ ಟು ಅವಾಯ್ಡ್ ಕರೋಡಿಂಗ್. ಯೂಸ್ ಎಲ್ಲ ಆದಮೇಲೆ ಸಣ್ಣ ಪ್ರಮಾಣದ ಆಯಿಲು ಅಥವಾ ಗ್ರೀಸು ಏನಾದರೂ ಅದಕ್ಕೆ ಹಚ್ಚಿ ಇಡಿ. ಯಾಕೆಂದರೆ ಕರೋಜನ್ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ. ಆ್ಯಂಡ್ ಸ್ಕ್ರೇಪರ್ ಶುಡ್ ನಾಟ್ ಫಾಲ್ ಡೌನ್ ಫ್ರಮ್ ದಿ ಬೆಂಚ್. ಸ್ಕ್ರೇಪರ್ ಈಗ ಬೆಂಚ್ ಮೇಲೆ ಹಿಂಗಿರುತ್ತೆ, ಅದರಿಂದ ಬಿದೋಗೋದು, ಡಪ್ ಅಂತ ಕೆಳಗಡೆ ಬೀಳೋದು, ಆ ಥರದ್ದೆಲ್ಲ ಆಗದೆ ಇರೋ ಥರ ನೋಡ್ಕೋಬೇಕು. ಕೆಳಗಡೆ ಬೀಳದಿರೋ ಥರ ನೋಡ್ಕೊ. ಏನಕ್ಕೆ? ಬೈ ಚಾನ್ಸ್ ಬಿದ್ದರೆ ಆ ಕಟಿಂಗ್ ಎಡ್ಜ್ ಎಲ್ಲ ಹೋಗ್ಬೋದು. ಆ ಕಟಿಂಗ್ ಎಡ್ಜ್ ಶಾರ್ಪ್ ಎಡ್ಜು ಹೊರ್ಟೋಗುತ್ತೆ. ಅದು ಹೊರ್ಟೋಗ್ಬಿಟ್ರೆ ಹೋಯ್ತು. ಸೊ ಅದಕ್ಕೆ ಕೆಳಗಡೆ ಬೀಳದೇ ಇರೋ ಥರ ನೋಡಿಕೊಂಡು ಡೋಂಟ್ ಮಿಕ್ಸ್ ವಿತ್ ಅದರ್ ಟೂಲ್ಸ್. ಮತ್ತು ಇದನ್ನು ಬೇರೆ ಟೂಲ್ಸ್ಗಳ ಜೊತೆ ಮಿಕ್ಸ್ ಮಾಡಬೇಡಿ. ಈಗ ಫೈಲ್ಸ್ ಇರ್ತವೆ, ಅದ್ರ ಜೊತೆನೇ ಇಟ್ಬಿಡೋದು, ಆ ಥರ ಎಲ್ಲ ಮಾಡಬೇಡಿ. ಇದನ್ನು ಸಪ್ರೇಟಾಗಿ ಇಡಿ. ಸೊ ಇಲ್ಲಿ ತನಕ ನಾವು ಸ್ಕ್ರೇಪರು ಮತ್ತು ಸ್ಕ್ರೇಪಿಂಗ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಮಕ್ಕಳೇ. ಅದರಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಥರದ್ದು ಸ್ಕ್ರೇಪರ್ನ ನಾವು ಯೂಸ್ ಮಾಡ್ತೀವಿ. ಸ್ಕ್ರೇಪರ್ ಅಂತಂದರೆ ಏನಪ್ಪ ಅಂದರೆ, ಸ್ಕ್ರೇಪಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಈಗ ಆಲ್ರೆಡಿ ಫಿನಿಷಿಂಗ್ ಆಗಿರುವಂಥ ಸರ್ಫೇಸ್ ಮೇಲೆ ಬೈ ಚಾನ್ಸ್ ಉಳ್ಕೊಂಡಿರೋವಂಥ ಹೈ ಸ್ಪಾಟ್ಸ್ಗಳನ್ನ ರಿಮೂವ್ ಮಾಡಿ ಅದನ್ನು ಮೋರ್ ಡೆಕೋರೇಟಿವ್ ಮಾಡಿ ಮತ್ತು ಹೈ ಡಿಗ್ರಿ ಫಿಟ್ಟಿಂಗ್ನ ಕೊಡೋದಕ್ಕೆ ಈ ಸ್ಕ್ರೇಪಿಂಗ್ ಅನ್ನೋ ಪ್ರೋಸೆಸ್ನ ಸ್ಕ್ರೇಪರ್ ಯೂಸ್ ಮಾಡಿಕೊಂಡು ನಾವು ಮಾಡ್ತೀವಿ. ಅದರಲ್ಲಿ ಫ್ಲ್ಯಾಟ್ ಸ್ಕ್ರೇಪರು, ಆಫ್ ರೌಂಡ್ ಸ್ಕ್ರೇಪರು, ಟ್ರಯಾಂಗ್ಯುಲರ್ ಸ್ಕ್ರೇಪರು, ಬುಲ್ ನೋಸ್ ಸ್ಕ್ರೇಪರು, ಈ ಥರ ವಿಧವಾದಂಥ ಸ್ಕ್ರೇಪರ್ಗಳಿದ್ದಾವೆ. ಅದಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವುದನ್ನು ಯೂಸ್ ಮಾಡಬೇಕು ಅದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಏನು ಬರುತ್ತೆ ನೋಡೋಣ. ವಾಟ್ ಈಸ್ ಸ್ಕ್ರೇಪರ್? ಸ್ಕ್ರೇಪರ್ ಅಂದರೆ ಏನು ಅಂತ ಕೇಳ್ಬಿಟ್ಟ. ಏನು ಸ್ಕ್ರೇಪರ್ ಅಂದರೆ, ಸ್ಕ್ರೇಪರ್ ಈಸ್ ಎ ಹ್ಯಾಂಡ್ ಕಟಿಂಗ್ ಟೂಲ್. ನಾನು ಆವಾಗಲೇ ಹೇಳಿದೆ. ಸ್ಕ್ರೇಪರ್ ಈಸ್ ಎ ಹ್ಯಾಂಡ್ ಕಟಿಂಗ್ ಟೂಲ್ ಯೂಸ್ ಟು ರಿಮೂವ್ ದಿ ಹೈ ಸ್ಪಾಟ್ಸ್ ಲೆಫ್ಟ್ ಆಫ್ಟರ್ ಮಿಷನಿಂಗ್ ಹ್ಯಾಸ್ ಬಿನ್ ಡನ್ ಆನ್ ಎ ಜಾಬ್ ಮೇಲೆ ಮಿಷನಿಂಗ್ ಎಲ್ಲ ಆದಮೇಲೆ ಉಳ್ಕೊಂಡಿರೋವಂಥ ಹೈ ಸ್ಪಾಟ್ಸ್ಗಳನ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡುವಂಥ ಹ್ಯಾಂಡ್ ಕಟಿಂಗ್ ಟೂಲ್, ಇದನ್ನು ಸ್ಕ್ರೇಪರ್ ಅಂತ ಕರಿತೀವಿ. ಅಷ್ಟೇ. ನೇಮ್ ದ ಟೈಪ್ಸ್ ಆಫ್ ಸ್ಕ್ರೇಪರ್ಸ್. ಈಗ ಯಾವ್ಯಾವ ಟೈಪು ಸ್ಕ್ರೇಪರ್ಸ್ ಇದ್ದಾವೆ? ಯಾವ್ಯಾವ ಇದ್ದಾವೆ? ಫ್ಲ್ಯಾಟ್ ಸ್ಕ್ರೇಪರು, ಹುಕ್ ಸ್ಕ್ರೇಪರು, ಆಫ್ ರೌಂಡ್ ಸ್ಕ್ರೇಪರು, 3 ಸ್ಕ್ವೇರ್ ಅಥವಾ ಟ್ರಯಾಂಗ್ಯುಲರ್ ಸ್ಕ್ರೇಪರು, ಬುಲ್ ನೋಸ್ ಸ್ಕ್ರೇಪರು.
ಇವೆಲ್ಲ ಟೈಪ್ಸ್ ಆಫ್ ಸ್ಕ್ರೇಪರ್ಸ್ ಆವಾಗಲೇ ನೋಡಿದ್ವಿ ನಾವು ಅದನ್ನೆಲ್ಲ. ಆ್ಯಂಡ್ 3 ಪಾಯಿಂಟ್ ಆಫ್ ದಿಸ್ ಸ್ಕ್ರೇಪರ್ ಈಸ್ ಗ್ರೌಂಡ್ ಫ್ಲ್ಯಾಟ್. ವಾಟ್ ಈಸ್ ದಿ ಪರ್ಪಸ್ ಆಫ್ ದಿಸ್? ನೋಡಿ, ಇದು ಈ ತುದಿನಲ್ಲಿ ಸಣ್ಣಾಗಿ ಫ್ಲ್ಯಾಟಾಗಿ ಗ್ರೈಂಡಿಂಗ್ ಮಾಡಿರ್ತಾನೆ ಇದನ್ನು. ಇದ್ರ ಪರ್ಪಸ್ ಏನು ಅಂತ, ಫಾರ್ ಸೇಫ್ಟಿ ವೈಲ್ ಹ್ಯಾಂಡ್ಲಿಂಗ್. ಇದೇನಾದ್ರು ತುಂಬ ಶಾರ್ಪಾಗಿದ್ದರೆ ನಮಗೆ ಹ್ಯಾಂಡ್ಲ್ ಮಾಡುವಾಗಲೇ ಡ್ಯಾಮೇಜ್ ಆಗುತ್ತೆ ನಮಗೆ. ಅದಕ್ಕೆ ಈ ಸೇಫಾಗಿ ಹ್ಯಾಂಡ್ಲ್ ಮಾಡೋದಕ್ಕೆ ಇಲ್ಲಿ ಒಂದು ಗ್ರೈಂಡಿಂಗ್ ಮಾಡಿ ಇದನ್ನು ಫ್ಲ್ಯಾಟ್ ಮಾಡಿರ್ತಾನೆ ಸ್ಲೈಟಾಗಿ. ಆ್ಯಂಡ್ ಟು ಪ್ರಿವೆಂಟ್ ದಿ ಫಾರ್ಮೇಷನ್ ಆಫ್ ರಿಡ್ಜ್ ಟು ಸ್ಕ್ರೇಪ್ಡ್ ಸರ್ಫೇಸ್ ಎ ಬುಲ್ ನೋಸ್ ಸ್ಕ್ರೇಪರ್ ಈಸ್ ಯೂಸ್ಡ್. ವೈ ಅಂದರೆ ಇದರ ಅರ್ಥ, ನಾವು ಸ್ಕ್ರೇಪಿಂಗ್ ಮಾಡುವಾಗ ಒಂದೇ ಕಡೆ ಸುಮಾರು ಸಲ ಈ ಥರ ಮಾಡ್ತಾನೇ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಅದು ಯೂಸ್ ಮಾಡಿದಾಗ ಅಲ್ಲಿ ನಮಗೆ ಒಂದು ರಿಡ್ಜ್ ಫಾರ್ಮ್ ಆಗಿಬಿಡುತ್ತೆ. ಅಲ್ಲೊಂಥರ ರಿಡ್ಜ್, ಒಂಥರ ಗೆರೆ ಅಥವಾ ಅಲ್ಲೇ ಒಂದು ಡಿಸ್ಟರ್ಬ್ ಆಗುವಂಥದ್ದು ಒಂದು ರಿಡ್ಜ್ ಫಾರ್ಮ್ ಆಗಿಬಿಡುತ್ತೆ. ಆ ರಿಡ್ಜ್ ಫಾರ್ಮ್ ಆಗಬಾರ್ದು ಅಂತಲೇ ಬುಲ್ ನೋಸ್ ಸ್ಕ್ರೇಪರ್ನ ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಯಾಕೆ ಬುಲ್ ನೋಸ್ನೇ ಯೂಸ್ ಮಾಡ್ತೀವಿ ಅಂದರೆ, ಅದು ನಾನು ಆವಾಗಲೇ ಹೇಳಿದೆ ಬುಲ್ ನೋಸ್ ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ನೋಡಿ ಈ ಥರ ಇದ್ದರೆ ಈಗೂ ಯೂಸ್ ಮಾಡ್ತೀವಿ ಮತ್ತು ಈಗೂ ಯೂಸ್ ಮಾಡ್ತೀವಿ. ಬುಲ್ ನೋಸ್ ಸ್ಕ್ರೇಪರ್ನ ಸರ್ಕಂಫರೆನ್ಸಲ್ಲೂ ಯೂಸ್ ಮಾಡ್ತೀವಿ, ಲಾಂಗಿಟ್ಯೂಡಿನಲ್ಲೂ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅಲ್ಲಿ ರಿಡ್ಜ್ ಫಾರ್ಮ್ ಆಗಲ್ಲ. ಸಿನ್ಸ್ ದ ಸ್ಕ್ರೇಪರ್ ಕ್ಯಾನ್ ಬಿ ಯೂಸ್ಡ್ ಲಾಂಗಿಟ್ಯೂಡಿನಲ್ ಆರ್ ವಿತ್ ಸರ್ಕಂಫರೆನ್ಷಿಯಲ್ ಮೂಮೆಂಟ್. ಈ ಥರ ಮೂಮೆಂಟು ಮಾಡ್ತೀವಿ, ಈ ಥರ ಮೂಮೆಂಟು ಮಾಡ್ತೀವಿ. ಸೊ ಯೂಸ್ಡ್ ಇನ್ ಲಾಂಗಿಟ್ಯೂಡಿನಲ್ ಈ ಥರ ಅಥವಾ ಸರ್ಕಂಫರೆನ್ಷಿಯಲ್ ಮೂಮೆಂಟ್, ಇವೆರಡೂ ಥರ ಮಾಡೋದ್ರಿಂದ ಅಲ್ಲಿ ಒಳಗಡೆ ರಿಡ್ಜ್ ಫಾರ್ಮ್ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್. ಇಲ್ಲಿ ಒಂದಷ್ಟು ಟೈಪ್ಸು, ಯೂಸಸ್ಸು ಮತ್ತು ಫಿಗರ್ಗಳು ಕೊಡ್ಬಿಡಿದ. ಇದರಲ್ಲಿ ಯಾವ್ಯಾವ ಯೂಸಸ್ಗೆ ಯಾವ ಟೈಪ್ಸು ಯೂಸ್ ಮಾಡ್ತೀವಿ ಅಂತ ನಾವು ಮ್ಯಾಚ್ ಮಾಡಬೇಕು. ಒಂದನೇದಕ್ಕೆ ಎನ, ಬಿನ, ಸಿನ, ಡಿನ. 11ನೇದಕ್ಕೆ ಎನ, ಬಿನ, ಡಿನ, ಸಿನ. 9ನೇದಕ್ಕೂ ಸಿನ, ಬಿನ, ಡಿನ. ಏನು ಸರ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಅಂದ್ಬಿಟ್ಟು ಇಲ್ಲಿ 11 ಇದೆ, ಇಲ್ಲಿ ಬರೀ 1, 2, 3, 4, 5 ಮಾತ್ರ ಇದೆ. ಅಂದರೆ ಇಲ್ಲಿ ಒಂದೊಂದು ಸಲ ಎರಡೆರಡು ಪರ್ಪಸ್ಗೆ ಈ ಥರದ್ದು ಇದನ್ನೇ ಯೂಸ್ ಮಾಡಿರ್ತೀವಿ. ಫ್ಲ್ಯಾಟನ್ನ ಇಲ್ಲೆಲ್ಲೋ ಒಂದು 2 ಕಡೆ ಯೂಸ್ ಮಾಡಿರ್ತೀವಿ, ಬುಲ್ ನೋಸ್ನ ಒಂದು 2-3 ಕಡೆ ಯೂಸ್ ಮಾಡಿರ್ತೀವಿ, ಆ ಥರ. ಸೊ ಅದಕ್ಕೆ ಇಲ್ಲಿ 11 ಇದೆ, ಇಲ್ಲಿ ಬರೀ 5 ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದು ಸೇಮ್ ಪರ್ಪಸ್ಗಳಿಗೆ ಯೂಸ್ ಮಾಡ್ತೀವಿ. ಹಾಗಾಗಿ ಈಗ ಯಾವುದಾದ್ರು ಏನೇನು ಅಂತ ನೋಡೋಣ. ನಂಬರ್ 1 ಬುಲ್ ನೋಸ್ ಸ್ಕ್ರೇಪರ್ ಅಂತ ಇದೆ. ಬುಲ್ ನೋಸ್ ಸ್ಕ್ರೇಪರು ನೋಡಿ, ಇಲ್ಲಿ ಯೂಸಸ್ಸು ಏನಕ್ಕೆ ಯೂಸ್ ಮಾಡ್ತೀವಿ. ಬುಲ್ ನೋಸ್ ಸ್ಕ್ರೇಪರ್ ಯಾವುದು, ಡಿ ಅಲ್ವಾ ಇದು. ಬರೀ ಅವನು ಟೈಪ್ಸ್ ಕೊಟ್ಬಿಟ್ಟಿದ್ದಾನೆ, ಯೂಸಸ್ಸು ಕೊಟ್ಟಿದ್ದಾನೆ, ಟೈಪ್ಸು ಕೊಟ್ಟಿದ್ದಾನೆ. ಬುಲ್ ನೋಸ್ ಸ್ಕ್ರೇಪರು ಇದಿಷ್ಟಲ್ಲಿ ಯಾವುದು ಬುಲ್ ನೋಸ್ ಇದು ನೋಡಿ, ಈ ಥರ ಡಿಸ್ಕ್ ಥರ ಇದೆ ಅಲ್ವಾ, ಇದು ಬುಲ್ ನೋಸ್ ಸ್ಕ್ರೇಪರ್. ಸೊ ಬುಲ್ ನೋಸ್ ಸ್ಕ್ರೇಪರ್ ಯಾವುದಪ್ಪ ಅಂದರೆ ಈ ಫಿಗರಲ್ಲಿ ಡಿ. ಆ್ಯಂಡ್ ಫ್ಲ್ಯಾಟ್ ಸ್ಕ್ರೇಪರು ಯಾವುದು ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇದೆ ಫ್ಲ್ಯಾಟ್ ಸ್ಕ್ರೇಪರು ಎ. ಆ್ಯಂಡ್ ಟ್ರಯಾಂಗ್ಯುಲರ್ ಸ್ಕ್ರೇಪರು ಯಾವುದಪ್ಪ ಇಲ್ಲಿ ಬಿ ಅಲ್ವಾ, ಟ್ರಯಾಂಗ್ಯುಲರ್ ಸ್ಕ್ರೇಪರು ಬಿ. ಇನ್ನು ಆಫ್ ರೌಂಡ್ ಸ್ಕ್ರೇಪರು ಇಲ್ಲೆಲ್ಲಿದೆ, ಆಫ್ ರೌಂಡ್ ಸ್ಕ್ರೇಪರು ನೋಡಿದ್ದು ಸಿ. ಆ್ಯಂಡ್ ಹುಕ್ ಸ್ಕ್ರೇಪರು ನೋಡ್ತಿದ್ದಂಗೆ ಗೊತ್ತಾಗಬೇಕು ನಮಗೆ, ಹುಕ್ಕು ಇ. ಸೊ ಇಲ್ಲಿ ಟೈಪ್ಸ್ ಕೊಡ್ಬೋಣ, ಅದಕ್ಕೆ ಮ್ಯಾಚ್ ಮಾಡಿದ್ವಿ. ಈಗ ಯೂಸಸ್ಗೆ ಮ್ಯಾಚ್ ಮಾಡಬೇಕು ಇದನ್ನು, ಅದೇ ಥರ ಯೂಸಸ್ಗೆ ಮ್ಯಾಚ್ ಮಾಡಿ. ಯೂಸಸ್ ಫಾರ್ ಸ್ಕ್ರೇಪಿಂಗ್ ಸ್ಮಾಲ್ ಡಯಾಮೀಟರ್ ಹೋಲ್ಸ್. ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ಸ್ಮಾಲ್ ಡಯಾಮೀಟ್ರಲ್ಲಿರುವಂಥದ್ದನ್ನು ಸ್ಕ್ರೇಪಿಂಗ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಅದ್ರ ಕ್ವಶನ್ ಇದು, ಅದರ ಅರ್ಥ. ಯೂಸಸ್ ಫಾರ್ ಸ್ಕ್ರೇಪಿಂಗ್ ಸ್ಮಾಲ್ ಡಯಾಮೀಟರ್ ಹೋಲ್ಸು ಯಾವುದು, ಬಿ ಟ್ರಯಾಂಗ್ಯುಲರ್ ಅಲ್ವಾ ಯೂಸ್ ಮಾಡೋದು. ಆ್ಯಂಡ್ ಯೂಸ್ ಇಟ್ ಫಾರ್ ಸ್ಕ್ರೇಪಿಂಗ್ ದಿ ಸೆಂಟರ್ ಪೋರ್ಷನ್ ಆಫ್ ಫ್ಲ್ಯಾಟ್ ಸರ್ಫೇಸ್. ಸೆಂಟರ್ ಪೋರ್ಷನ್ ಫ್ಲ್ಯಾಟ್ ಸರ್ಫೇಸ್ದು ಸೆಂಟರ್ ಪೋರ್ಷನ್ ಅಲ್ಲಿರುವಂಥ ಐ ಸ್ಪಾಟ್ಸ್ನ ರಿಮೂವ್ ಮಾಡೋಕ್ಕೆ ಯಾವ್ದು ಯೂಸ್ ಮಾಡೋದು, ನಾವು ಆವಾಗಲೇ ಯಾವುದು ಅಂತ ಹೇಳಿದ್ವಿ, ಹಿಡಿಯೋದು ಇ ಅಲ್ವಾ, ಅದು 7th ಇ. ಆ್ಯಂಡ್ ಯೂಸ್ ಇಟ್ ಫಾರ್ ಸ್ಕ್ರೇಪಿಂಗ್ ಸರ್ಫೇಸ್ ಪ್ಲೇಟ್ಸ್. ಇಲ್ಲೊಂದು ಯೂಸ್ ಇಟ್ ಫಾರ್ ಕೇಳಿದ್ದಾನೆ, ಇದು ಕೂಡ ಮಾಮೂಲಿ, ಅದು ಯೂಸಿಂಗ್ ಫಾರ್ ಸ್ಕ್ರೇಪಿಂಗ್ ಸ್ಮಾಲ್ ಡಯಾಮೀಟರ್ದು ಯೂಸ್ ಮಾಡೋವಂಥದ್ದನ್ನು ಯೂಸ್ ಮಾಡಿ ಹಾಕಿದ್ದಾನೆ. ಇದು ಸರ್ಫೇಸು ಪ್ಲೇಟ್ಸ್, ಅಲ್ಲೂ ಕೂಡ ನಾವು ಈ ಫ್ಲ್ಯಾಟ್ ಸ್ಕ್ರೇಪರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಯೂಸ್ ಇಟ್ ಫಾರ್ ರಿಮೂವಿಂಗ್ ಮೆಟಲ್ ಫ್ರಮ್ ಇಂಟಿಗ್ರೇಟ್ ಕಾರ್ನರ್. ಇಂಟಿಗ್ರೇಟ್ ಅಂತಂದರೆ ಕಾಂಪ್ಲಿಕೇಟೆಡ್ ಕಾರ್ನರ್ಸ್ ಅಂತ.
ಕಾಂಪ್ಲಿಕೇಟೆಡ್ ಕಾರ್ನರ್ಸ್ ಅಂತ. ಅದು ಬಿ. ಯಾವುದು ಬಿ? ಕಾರ್ನರ್ ಅಂತ ಬಂತಲ್ಲ, ಆ ಕಾರ್ನರ್ ಅಂತ ಬರ್ತಾ ಇದ್ದಂಗೆ ನಮಗೆ ಅದು ಟ್ರಯಾಂಗ್ಯುಲರ್ ಅಂತ ಬರಬೇಕು. ಆ್ಯಂಡ್ ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಲಾರ್ಜ್ ಬೇರಿಂಗ್. ಲಾರ್ಜ್ ಬೇರಿಂಗ್, ಬೇರಿಂಗ್ ಅಂತ ಅಂದರೆ ಬಂದರೆ ನಿಮ್ಮ ಮೈಂಡಲ್ಲಿ ಏನು ಬರಬೇಕು? ಡಿ, ಬುಲ್ ನೋಸ್ ಬರ್ಬೇಕು. ಬೇರಿಂಗ್ ಅಂತ ಬರ್ತಿದ್ದಂಗೆ ಬುಲ್ ನೋಸ್ ಸ್ಕ್ರೇಪರ್ ಅನ್ನೋದು ನಿಮಗೆ ಬಂದ್ಬಿಡ್ಬೇಕು. ಆ್ಯಂಡ್ ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಕರ್ವ್ಡ್ ಸರ್ಫೇಸ್ ಆಫ್ ಬೇರಿಂಗ್. ಕರ್ವ್ಡ್ ಸರ್ಫೇಸು ಬೇರಿಂಗ್ ಮಾಡೋಕ್ಕೆ ಸಿ. ಯಾವುದಿದು? ಆಫ್ ರೌಂಡ್ ಸ್ಕ್ರೇಪರ್. ಸೊ ಈ ಥರ ನೀವು ಮ್ಯಾಚ್ ಮಾಡಬೇಕು. ಇದೇನು ಈ ಥರ ಏನು ಎಕ್ಸಾಮಲ್ಲಿ ಬರೋಲ್ಲ ನಿಮಗೆ ಗೊತ್ತಾಗಲಿ ಅಂತ ನಾನು ನಿಮಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕ್ವಶನ್ ಕೊಟ್ಟಿದ್ದೀನಿ. ನಿಮಗೆ ಎಕ್ಸಾಮಲ್ಲಿ ಈ ಥರ ಎಲ್ಲ ಬರೋಲ್ಲ, ನಿಮ್ಗೆ ಗೊತ್ತಾಗಲಿ. ಈ ಥರ ಎಲ್ಲ ಗೊತ್ತಿದ್ರೆ ನಿಮಗೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ಅಥವಾ ಟಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ದ ಟೂಲ್? ಇಲ್ಲೊಂದು ಟೂಲ್ ಕೊಟ್ಟ, ಈ ಟೂಲ್ ಈ ಥರ ಕೊಟ್ಬಿಟ್ಟು ಇದೇನು ಅಂತ ಕೇಳ್ತಾನೆ. ವಾಟ್ ಈಸ್ ದ ನೇಮ್ ಆಫ್ ಟೂಲ್ ಅಂದ್ಬಿಟ್ಟು 4 ಆಪ್ಷನ್ ಕೊಡ್ತಾನೆ. ಯಾವುದಿದು? ಆನ್ಸರ್ ಈಸ್ ಎ ಅಲ್ವಾ? ಫ್ಲ್ಯಾಟ್ ಸ್ಕ್ರೇಪರ್. ನೋಡಿ ಈ ಎಡ್ಜ್ ಇದೆಯಲ್ಲ, ಈ ಎಡ್ಜ್ ಇಲ್ಲ ಅಂದರೂ ಇದು ಫ್ಲ್ಯಾಟ್ ಸ್ಕ್ರೇಪರೇ. ಈ ಎಡ್ಜು ಇಲ್ಲ ಅಂದರೂ ಫುಲ್ ಸ್ಟ್ರೈಟೇ ಇದ್ಬಿಟ್ಟಿದ್ರು ಫ್ಲ್ಯಾಟ್ ಸ್ಕ್ರೇಪರೇ. ವಾಟ್ ಈಸ್ ದ ನೇಮ್ ಆಫ್ ದ ಟೂಲ್? ಇಲ್ಲೊಂದು ಕೊಟ್ಟ, ಇದ್ರದ್ದು ಹೆಸರೇನು? ನೋಡಿ ಇಲ್ಲಿ ಕರ್ವ್ ಇದೆ ಅಲ್ವಾ? ಸೊ ಇದು ಯಾವುದಿದು? ದಿ ಆನ್ಸರ್ ಈಸ್ ಹಾಫ್ ರೌಂಡ್ ಸ್ಕ್ರೇಪರ್. ಸಿ ಈಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನು, ವಿಚ್ ಸ್ಕ್ರೇಪರ್ ಈಸ್ ಯೂಸ್ಡ್ ಟು ಸ್ಕ್ರೇಪ್ ದಿ ಸೆಂಟರ್ ಪೋರ್ಷನ್ ಆಫ್ ಲಾರ್ಜ್ ಫ್ಲ್ಯಾಟ್ ಸರ್ಫೇಸ್? ಇಲ್ಲೂ ಸೇಮ್ ಕ್ವಶನ್ ವಾಪಸ್ ಕೇಳ್ದ. ಸೆಂಟರ್ ಪೋರ್ಷನಲ್ಲಿರುವಂಥ ಐಸ್ ಸ್ಪಾಟ್ಸ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡೋವಂಥದ್ದು ಯಾವುದು? ಯಾವುದು? ಸೆಂಟ್ರ್ ಲಾರ್ಜ್ ಫ್ಲ್ಯಾಟ್ ಸರ್ಫೇಸಲ್ಲಿ ಸೆಂಟ್ರ್ ಪೋರ್ಷನಲ್ಲಿರುವಂಥ ತೆಗೆಯೋದು, ಅದು ಆನ್ಸರ್ ಈಸ್ ಬಿ. ಆನ್ಸರ್ ಈಸ್ ಬಿ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಸ್ಕ್ರೇಪರ್ ಈಸ್ ಯೂಸ್ಡ್ ಟು ಸ್ಕ್ರೇಪ್ ದಿ ಸ್ಮಾಲ್ ಡಯಾಮೀಟರ್ ಹೋಲ್ ಆ್ಯಂಡ್ ಡಿಬರಿಂಗ್ ಎಡ್ಜ್ ಆಫ್ ಹೋಲ್? ನೋಡಿ ಡಿಬರಿಂಗ್, ಬರ್ರಿ ಇರುತ್ತಲ್ಲ ಅದನ್ನು ತೆಗೆದಾಕೋದನ್ನು, ಅದನ್ನು ತೆಗೆದಾಕೋದಕ್ಕೆ ಉಪಯೋಗಿಸುವಂಥದ್ದು ಯಾವುದು? ಇಲ್ಲೂ 4 ಕೊಟ್ಟಿದ್ದಾನೆ, ನಮಗೆ ಅದು ಗೊತ್ತು, ಟ್ರಯಾಂಗ್ಯುಲರ್ ಸ್ಕ್ರೇಪರ್ ಅಂತ. ಸೊ ಆನ್ಸರ್ ಈಸ್ ಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಿಚ್ ಸ್ಕ್ರೇಪರ್ ಈಸ್ ಯೂಸ್ಡ್ ಟು ಸ್ಕ್ರೇಪಿಂಗ್ ಲಾರ್ಜ್ ಬೇರಿಂಗ್ ಸರ್ಫೇಸ್? ಲಾರ್ಜ್ ಬೇರಿಂಗ್ ಸರ್ಫೇಸ್ನ ಇಲ್ಲಿರೋಂಥ ಐ ಸ್ಪಾಟ್ಸ್ನ ರಿಮೂವ್ ಮಾಡೋಕ್ಕೆ ಯಾವ ಸ್ಕ್ರೇಪರ್ನ ಯೂಸ್ ಮಾಡ್ತೀವಿ? ಇಲ್ಲಿ ಬೇರಿಂಗ್ ಅಂತ ಬಂದ್ಬಿಡ್ತು. ನಾನು ಅವಾಗಲೇ ನಿಮ್ಗೆ ಹೇಳಿದೆ, ಬೇರಿಂಗ್ ಅಂತ ಬರ್ತಾ ಇದ್ದಂಗೆ ನಿಮಗೆ ಏನು ಜ್ಞಾಪಕ ಬರಬೇಕು? ಬುಲ್ ನೋಸ್ ಸ್ಕ್ರೇಪರ್ ಜ್ಞಾಪಕ ಬರಬೇಕು. ಸಾರಿ, ಲಾರ್ಜ್ ಬೇರಿಂಗ್ ಇಲ್ಲಿ ತಪ್ಪು ಕೊಟ್ಬಿಟ್ಟಿದ್ದಾನೆ ಡಿ. ಇಲ್ಲಿ ಬುಲ್ ನೋಸ್ ಬರಬೇಕಾಗಿತ್ತು, ಇಲ್ಲಿ ಆನ್ಸರೇ ಇಲ್ಲ ಇದು. ಸಾರಿ, ಇದು ತಪ್ಪು. ವಿಚ್ ಸ್ಕ್ರೇಪರ್ ಈಸ್ ಯೂಸ್ ಟು ಲಾರ್ಜ್ ಬೇರಿಂಗ್ ಸರ್ಫೇಸ್? ಬೇರಿಂಗ್ ಸರ್ಫೇಸ್ನ ರಿಮೂವ್ ಮಾಡೋದಕ್ಕೆ ಬುಲ್ ನೋಸ್ ಸ್ಕ್ರೇಪರ್ನ ಯೂಸ್ ಮಾಡ್ತೀವಿ. ಇಲ್ಲಿಲ್ಲ, ಇದು ಮಿಸ್ ಆಗಿದೆ, ಟೈಪಿಂಗ್ ಎಲ್ಲ ಮಿಸ್ ಆಗಿಬಿಟ್ಟು ಬಂದಿದೆ. ಬುಲ್ ನೋಸ್ ಸ್ಕ್ರೇಪರ್. ಓಕೆ, ಇದನ್ನು ಸರಿ ಮಾಡಿದ್ದೀನಿ. ಬುಲ್ ನೋಸ್ ಸ್ಕ್ರೇಪರ್. ಓಕೆನಾ ಮಕ್ಕಳೇ? ದಿಸ್ ಈಸ್ ಯಾವುದು? ಬೇರಿಂಗ್ ಸರ್ಫೇಸ್. ಬೇರಿಂಗ್ ಅಂತ ಬರ್ತಿದ್ದಂಗೆ ನೀವು ಅದು ಬುಲ್ ನೋಸ್ ಸರ್ಫೇಸು ಅಂತ ನೀವು ಡಿಸೈಡ್ ಮಾಡಿಬಿಡ್ಬೇಕು. ಸೊ ಇದಿಷ್ಟು ನಮಗೆ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಮಕ್ಕಳೇ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ನನಗೆ ನೀವು ನನ್ನ ಜೊತೆ ಇದ್ದಿದ್ದಕ್ಕೆ. ವಿಡಿಯೋನ ಪೂರ್ತಿ ನೋಡಿ ಕೊನೆಯಲ್ಲಿ ಇರೋವಂಥ ಕ್ವಶನ್ಸ್ಗಳನ್ನ ನೀವು ಬರೆದು ನನಗೆ ಕಳಿಸ್ಕೊಡಿ. ಮನೇಲೇ ಇರಿ. ನಿಮಗೆ ನೆಕ್ಸ್ಟು 26ರಿಂದ ಕ್ಲಾಸಸ್ ಶುರು ಆಗುತ್ತೆ. ನೀವು ಕ್ಲಾಸ್ಗೆಲ್ಲ ಬನ್ನಿ. ಮತ್ತು ಆವಾಗವಾಗ ಕೈ ತೊಳ್ಕೊತಾರಿ, ಮಾಸ್ಕ್ ಹಾಕ್ಕೊಳ್ಳಿ, ಎಲ್ಲೂ ಸುಮ್ಮನೆ ತಿರುಗಾಡಬೇಡಿ. ಇನ್ನೊಂದು ಟಾಪಿಕ್ ತೊಗೊಂಡು ನಾಳೆ ನಿಮ್ಮ ಎದುರುಗಡೆ ಆನ್ಲೈನಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.